ಶರಣಾರ್ಥಿಗಳು. ಗುರುಲಿಂಗ ಕವಿಗಳಿಂದ ವಿರಚಿತವಾಗಿರುವಂಥ ಶರಣಬಸವೇಶ್ವರರ ಪುರಾಣವನ್ನು ಅವರು ಪುರಾಣದಲ್ಲಿ ನಮಗೆ ತಿಳಿಸಿರುವಂಥ ವಿಷಯಗಳನ್ನು ಆಧರಿಸಿಕೊಂಡು ನಾವು ನಿತ್ಯವೂ ಕೂಡ ಭಕ್ತಿಯಿಂದ ಶರಣರ ಸಚ್ಚರಿತ್ರೆಯನ್ನು ಶ್ರವಣ ಮಾಡ್ತಾ ಇಂದು 16ನೇ ದಿನವನ್ನು ಪ್ರವೇಶ ಮಾಡ್ತಾ ಇದ್ದೇವೆ. ಬಾಲ್ಯದಲ್ಲಿ ಕಲಕೇರಿಯ ಮರುಳಾರಾಧ್ಯರಿಂದ ಲಿಂಗದೀಕ್ಷೆಯನ್ನು ಹೊಂದಿ ಅಷ್ಟಾವರಣದ ಅರಿವನ್ನು ಮಾಡಿಕೊಂಡು ಪಂಚಾಚಾರದ ವಿಚಾರಗಳನ್ನು ತಿಳಿದು ಷಟ್ಸ್ಥಲ ಮಾರ್ಗದ ತಾತ್ವಿಕವಾದ ಆಧ್ಯಾತ್ಮದ ಕರುಣೆಯನ್ನು ಪರಮ ಗುರುವಿನಿಂದ ಪಡೆಯುವುದರ ಮೂಲಕ ಶರಣಬಸವೇಶ ನಿತ್ಯವೂ ಕೂಡ ಭಕ್ತಿಯ ಪಥದಲ್ಲಿ ಜ್ಞಾನದ ಮಾರ್ಗದಲ್ಲಿ ನಿತ್ಯ ಗುರುವಿನ ಅಪ್ಪಣೆಯನ್ನು ಶಿರಸಾವಹಿಸಿಕೊಂಡು ನಿತ್ಯ ಲಿಂಗಾರ್ಚನೆ, ನಿತ್ಯ ಭಕ್ತಿಯೋಗ, ಅದರೊಟ್ಟಿಗೆ ಹೆತ್ತವರ ಋಣವನ್ನು ತೀರಿಸುವಂಥ ಮನೆತನದ ಕಾರ್ಯಗಳನ್ನು ಮಾಡ್ತಾ ಗುರುವಿನಿಂದ ಪಡೆದಿರುವಂಥ ಸುಜ್ಞಾನದ ಜೊತೆಗೆ ಶರಣಬಸವೇಶ ಬದುಕನ್ನು ಕಳೀತಾ ಇರುವಾಗ ಒಂದು ಕಡೆ ಪಡೆದಿರುವಂಥ ಅರಿವು ಅದು ಜೀವನದ ನಿಜವಾದ ಅಧ್ಯಾತ್ಮದ ಅರಿವಾಗಿ ಬೆಳಕನ್ನು ಕೊಡ್ತಾ ಶರಣ ಬಸವೇಶನನ್ನ ಬೆಳೆಸ್ತಾ ಇದ್ರೆ, ಒಂದು ಕಡೆ ಪ್ರಕೃತಿಯ ನೇಮದಂತೆ ಶರಣ ಬಸವೇಶ ಬೆಳೀತಾ ಇದ್ದಾನೆ. ಜಗದ ನೇಮವನ್ನ ಈ ಜೀವಾತ್ಮ ಒಪ್ಪಿಕೊಂಡು ಬದುಕಲೇಬೇಕು. ಯಾರಾದರೇನು, ಒಟ್ಟಾರೆ ಮನುಷ್ಯರಾಗಿ ಹುಟ್ಟಿ ಬಂದವರು ಈ ಮರ್ತ್ಯಲೋಕದಲ್ಲಿ ಸೃಷ್ಟಿಯ ನೇಮದಂತೆ ತಾಯಿಯ ಗರ್ಭದಲ್ಲಿದ್ದು ಜಗತ್ತಿಗೆ ಬರಬೇಕು. ಜಗತ್ತಿಗೆ ಬಂದ ಮೇಲೆ ಶಿಶುವಾಗಿ ಬಾಲಲೀಲೆಯನ್ನು ತೋರಬೇಕು. ಆ ಶಿಶು ಅವಸ್ಥೆಯನ್ನು ಕಳೆದು ಬಾಲ್ಯಾವಸ್ಥೆಯನ್ನು ಪಡ್ಕೊಳ್ಬೇಕು. ಆ ಬಾಲ್ಯವನ್ನ ಕಳಿತಾ ವಿದ್ಯೆ, ಸಂಸ್ಕಾರ, ಸಂಸ್ಕೃತಿ, ಮನೆತನದ ಅಪರೂಪವಾಗಿರುವಂಥ ಪರಂಪರೆಗೆ ಒಳಪಟ್ಟು ಬದುಕನ್ನು ಕಳೀತಾ ಇರುವಾಗ ಗೊತ್ತಿಲ್ಲದಂತೆ ಬಾಲ್ಯ ಕಳೆದು ಹೋಗಿ ಯೌವನ ಅನ್ನೋದು ಈ ಬದುಕಿನೊಳಗ ಪ್ರಾಪ್ತವಾಗುವಂತಹದ್ದು. ಬಾಲ್ಯದೊಳಗಿದ್ದವರು ಯೌವನಕ್ಕೆ ಬರಲೇಬೇಕು. ಯೌವನಕ್ಕೆ ಬಂದವರು ಆ ಯೌವನದಲ್ಲಿ ಜೀವನದ ಸಾಧನೆಗಳನ್ನು ಮಾಡಲೇಬೇಕು. ಆ ಜೀವಮಾನದ ಸಾಧನೆಯನ್ನ ಮಾಡ್ತಾ ಕಾಲವನ್ನು ಕಳೀತಾ ಇರುವಾಗ ನಮಗೂ ನಿಮಗೂ ಗೊತ್ತಿಲ್ಲದಂತೆ ಆ ಯೌವನವೂ ಕೂಡ ಕಳೆದು ಹೋಗಿಬಿಡುತ್ತದೆ. ಯೌವನ ಕಳೆದ ಮೇಲೆ ಬರುವಂತಹದ್ದು ವಾರ್ಧಕ್ಯ. ವಯೋಧರ್ಮಕ್ಕೆ ತಕ್ಕಂತೆ ವಾರ್ಧಕ್ಯ ಕಳೆದು ಈ ಬದುಕು ಮುಪ್ಪಿನತ್ತ ಸಾಗ್ತದೆ. ಮುಪ್ಪು ನಮ್ಮನ್ನು ಆವರಿಸ್ತದೆ. ಮುಪ್ಪಿನ ಜೊತೆಗೆ ಮನುಷ್ಯ ಅಂತಿಮ ಬದುಕನ್ನು ಕಳೀತಾ ಇರುವಾಗ ಒಂದು ದಿನ ಯಾವಾತ ನಮ್ಮನ್ನು ಕಳಿಸಿಕೊಟ್ಟಿದ್ದಾನೋ,
ಯಾವ ಸೃಷ್ಟಿ ನಮ್ಮನ್ನ ಈ ಜಗತ್ತಿಗೆ ಕಳಿಸಿಕೊಟ್ಟಿದೆಯೋ ಆ ಸೃಷ್ಟಿ ಕೊನೆಗೊಂದು ದಿನ ನಮ್ಮನ್ನ ಬಹಳ ಪ್ರೀತಿಯಿಂದ ಕರೆದುಕೊಳ್ಳುತ್ತದೆ. ಮನುಷ್ಯ ಬದುಕಿನ ಕೊನೆಯಾಗ್ತದೆ. ಇದು ಮನುಷ್ಯನ ಬದುಕಿನ ಋತುಚಕ್ರ. ಕಾಲನ ಚಕ್ರದ ಗತಿಗೆ ಸಿಕ್ಕ ಮಾನವರು ನಾವೆಲ್ಲ. ಕಾಲವನ್ನ ಮೀರಿ ಸಾಧನೆ ಮಾಡುವಂತ ಯೋಗ್ಯತೆಯನ್ನ ನಾವ್ಯಾರು ಕೂಡ ಪಡೆದಿಲ್ಲ. ಹಾಗಾಗಿ ಮರ್ತ್ಯ ಲೋಕಕ್ಕೆ ಬಂದವರೆಲ್ಲರೂ ಕೂಡ ಕಾಲನ ಗತಿಗೆ ತಕ್ಕಂತೆ ಬದುಕನ್ನ ಕಳೀಬೇಕಾಗ್ತದೆ. ಹಾಗೆ ಅರಳಗುಂಡಿಗೆಯೊಳಗ ಸಾಲೋಕ್ಯ ಮನೆತನದೊಳಗ ಮಲಕಪ್ಪನ ಧರ್ಮ ಪತ್ನಿಯಾಗಿರುವಂತ ಸಂಗಮ್ಮ ತಾಯಿಯ ಪುಣ್ಯ ಗರ್ಭದಲ್ಲಿ ಅವತರಿಸಿ ಬಂದಿರ್ತಕ್ಕಂಥ ಲೋಕ ಕಲ್ಯಾಣದ ಪುಣ್ಯ ಪುರುಷ ಶರಣಪ್ಪ ಪಡೆದ ತಾಯಿಯಾಗಿರುವಂತ ಮಡಿಯಮ್ಮ ಪಡೆದ ತಂದೆಯಾಗಿರುವಂತ ಆದಯ್ಯನವರ ಕರುಣೆಯ ಕಂದನಾಗಿ, ಮನೆತನದ ಗುರುಗಳಾಗಿರುವಂತ ಕಲಕೇರಿಯ ಮರುಳಾರಾಧ್ಯರ ಅನುಗ್ರಹವನ್ನು ಪಡೆದು ಭಕ್ತಿ ಸಂಪನ್ನನಾಗಿ ಜ್ಞಾನ ಮಾರ್ಗದೊಳಗ ಬೆಳೀತಾ 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 ಯೌವನಕ್ಕೆ ಬಂದ. ಬದುಕಿನಲ್ಲಿ ಬಾಲ್ಯ ಎಷ್ಟು ಖುಷಿಯನ್ನು ಕೊಡುತ್ತದೋ ಅಷ್ಟೇ ಬಹುದೊಡ್ಡ ಶಕ್ತಿಯನ್ನು ಕೊಡುವಂತಹದ್ದು ಯೌವನಾವಸ್ಥೆ. ಯೌವನದೊಳಗ ಬಹಳ ಜನ ಹಿರಿಯರು ಹೇಳ್ತಾರೆ, ಯೌವನದೊಳಗ ಜಗತ್ತ ಕಾಣೋದಿಲ್ಲಂತ. ಯೌವನದೊಳಗ ಜಗತ್ತ ಕಾಣೋದಿಲ್ಲ. ನಾ ಜಗತ್ತಿನೊಳಗೆ ಅದೀನಿ ಅನ್ನುವುದನ್ನು ಕೂಡ ಆ ವಯಸ್ಸು ಮರೆಸ್ತದಂತ. ಆದರೆ ಬಲ್ಲವರು ಈ ಜಗತ್ತಿಗೇನು ಬಂದಾರಲ್ಲ, ಅವರು ಯೌವನವನ್ನ ಹುಚ್ಚುಚ್ಚಾಗಿ ಬಳಸಿಕೊಳ್ಳಲಿಲ್ಲ. ಯೌವನವನ್ನ ಹುಚ್ಚಾಗಿ ಬಳಸಿಕೊಂಡು ತುಚ್ಛರಾಗಿ ಹೋಗಲಿಲ್ಲ. ಯೌವನವನ್ನ ಬಹಳ ಎಚ್ಚರಿಕೆಯಿಂದ ಬಳಸಿಕೊಂಡು ನಿಚ್ಛವಾದ ಜೀವನವನ್ನು ಕಳೆದು ಈ ಜಗತ್ತಿಗೆ ಬಹುದೊಡ್ಡ ಮಾರ್ಗದರ್ಶನವನ್ನು ಬಲ್ಲಂತವರು, ಅವತಾರಿಗಳು, ಮಹಾತ್ಮರು, ಸತ್ಪುರುಷರು ಈ ಜಗತ್ತಿಗೆ ತೋರಿ ಹೋಗಿದ್ದಾರೆ. ಅದಕ್ಕಾಗಿಯೇ 12ನೇ ಶತಮಾನದ ಒಬ್ಬ ಮಹಾತಾಯಿ, ಆ ತಾಯಿಯ ಮೂಲ ಹೆಸರು ಲಿಂಗಮ್ಮ. ಆ ತಾಯಿ ಮಾಡಿದ ಸಾಧನೆಯ ದಾಸೋಹವನ್ನು ಕಂಡು ಅವಳ ಸೇವೆಯನ್ನು ಗುರುತಿಸಿ ಬಸವಣ್ಣನವರು ಆ ಲಿಂಗಮ್ಮನಿಗೆ ದಾನಮ್ಮ 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 ಅಂತ ಹೆಸರು ಕೊಟ್ಟರು. ಆ ದಾನಮ್ಮ ಇವತ್ತು ಮಹಾರಾಷ್ಟ್ರದ ಜತ್ ತಾಲೂಕಿನ ಸನಿಹದಲ್ಲಿರುವಂತ ಗುಡ್ಡಾಪುರದೊಳಗ ದಾನಮ್ಮ ದೇವಿಯಾಗಿ ತ್ರಿಕಾಲದಲ್ಲಿ ಪೂಜೆಗೊಳ್ತಾ ಇದ್ದಾಳೆ. ಎಷ್ಟೋ ಮನೆತನಗಳಿಗೆ ಮನೆಯ ದೇವರಾಗಿದ್ದಾಳೆ. ಯಾಕೆ ದಾನಮ್ಮನ ಉದಾಹರಣೆಯನ್ನ ತಮ್ಮ ಮುಂದೆ ತಂದಿಡ್ತೇನೆ ಅಂದ್ರೆ, ಇವತ್ತೂ ಕೂಡ ದಾನಮ್ಮನ ಕ್ಷೇತ್ರಕ್ಕೆ ಹೋದವರಿಗೆ ಅನುಭವ ಉಂಟು. ದಾನಮ್ಮನ ಪೂಜೆ ತ್ರಿಕಾಲದಲ್ಲಿ ನಡೀತದೆ, 3 ವೇಳೆ. ಹೇಗೆ ಶರಣನ ಪೂಜೆ 3 ವೇಳೆ ನಡೀತದೋ ಹಾಗೆ. ಕಾರಣ ನಮ್ಮ ಧರ್ಮದ ಆಚರಣೆ ಅದು. ಲಿಂಗಭಕ್ತ ತ್ರಿಕಾಲ ಲಿಂಗಾರ್ಚನೆಯನ್ನ ಮಾಡಿಕೊಳ್ಬೇಕು. ಆ ತ್ರಿಕಾಲ ಲಿಂಗಾರ್ಚನೆಯನ್ನ ಮಾಡಿಕೊಂಡು ಲಿಂಗಾಂಗ ಯೋಗದ ಸಾಮರಸ್ಯದ ಅನುಭೂತಿಯ ಆನಂದವನ್ನ ಅನುಭವಿಸಿ ಲಿಂಗೈಕ್ಯರಾದ ಶರಣರನ್ನ, ಮಹಾತ್ಮರನ್ನ, ಶಿವಯೋಗಿಗಳನ್ನು ಕೂಡ ನಮ್ಮ ಧರ್ಮದೊಳಗ
ತ್ರಿಕಾಲದಲ್ಲಿ ಪೂಜೆ ಮಾಡುವಂಥ ಪರಂಪರೆ ಇವತ್ತಿಗೂ ಅದು ಬೆಳೆದು ಬಂದಿದೆ. 3 ವೇಳೆ. ಯಾಕಂದ್ರೆ ಈ ಧರ್ಮ ಮುಪ್ಪುರಿಯ ಸಂಗಮ. ಇದು ಸ್ಥೂಲ ಸೂಕ್ಷ್ಮ ಕಾರಣ ಶರೀರಕ್ಕೆ ಇಷ್ಟಲಿಂಗ ಪ್ರಾಣಲಿಂಗ ಭಾವಲಿಂಗಗಳ ಸಂಬಂಧ. ನಾವು ಅರ್ಚನೆ ಮಾಡುವಂಥ ನಮ್ಮ ಪೂಜ್ಯ ವಸ್ತುಗಳು ಯಾವುವು ಅಂದ್ರೆ, ಲಿಂಗಾಯತರ ನಿಜವಾಗಿರುವಂಥ ಪೂಜ್ಯ ವಸ್ತುಗಳು ಗುರು ಲಿಂಗ ಜಂಗಮ. ಇವು ನಮಗೆ ಆರಾಧ್ಯ ದೈವಗಳು. ಈ ಮೂರನ್ನ ಪೂಜಿಸುವ ಸಲುವಾಗಿ ಅರ್ಚನಾ ಸಾಧನೆಗಳನ್ನಾಗಿ ನಾವು ಬಳಸಿಕೊಳ್ಳೋದು ವಿಭೂತಿ, ರುದ್ರಾಕ್ಷಿ ಮತ್ತು ಮಂತ್ರ. ಈ ಮೂರರಿಂದ ಅರ್ಚನೆ ಪೂಜನೆ ಮಾಡಿದಾಗ ಗುರುಲಿಂಗ ಜಂಗಮರಿಂದ ನಮಗೆ ದೊರೆಯುವಂಥ ಅಪರೂಪದ ಆಶೀರ್ವಾದ ಅದು ಪಾದೋದಕ ಮತ್ತು ಪ್ರಸಾದ. ನೋಡಿ, ಗುರು ಲಿಂಗ ಜಂಗಮ ತ್ರಿಕಾಲ ಪೂಜೆ, ಅದರೊಟ್ಟಿಗೆ 3 ಸಿದ್ಧಾಂತಗಳು: ಅಷ್ಟಾವರಣ, ಪಂಚಾಚಾರ, ಷಡ್ಸ್ಥಲ. ಇದು ಈ ಧರ್ಮದ ಬಹುದೊಡ್ಡ ಫಿಲಾಸಫಿ. ಇದು 3. ಈ 3ರ ಜೊತೆಗೆ ಇಷ್ಟಲಿಂಗ ಪ್ರಾಣಲಿಂಗ ಭಾವಲಿಂಗ 3 ಬೆರಳಿನಿಂದ ಶ್ರೀ ವಿಭೂತಿಯನ್ನು ಧಾರಣೆ ಮಾಡಿಕೊಳ್ಳುವುದು. ತತ್ವ ಏನು ಅಂದ್ರೆ, ಅಷ್ಟಾವರಣ ಪಂಚಾಚಾರ ಷಡ್ಸ್ಥಲಗಳ ತ್ರಿಪುಂಡ ಧಾರಣ. ಗುರು ಲಿಂಗ ಜಂಗಮದ ಸಾಂಕೇತಿಕ ತ್ರಿಪುಂಡ ಧಾರಣ. ಅರಿವು ಆಚಾರ ಅನುಭಾವದ ಸಾಂಕೇತಿಕ ತ್ರಿಪುಂಡ ಧಾರಣ. ಇಷ್ಟಲಿಂಗ ಪ್ರಾಣಲಿಂಗ ಭಾವಲಿಂಗದ ಸಾಂಕೇತಿಕ ತ್ರಿಪುಂಡ ಧಾರಣ. ಇದು ತತ್ವ. ಹಾಗೆ ಇವತ್ತು ಗುಡ್ಡಾಪುರದೊಳಗನು ಕೂಡ 3 ವೇಳೆ ಪೂಜೆ ನಡೀತದ. ಯಾಕೆ ಈ ಮಾತು ತಮ್ಮ ಗಮನಕ್ಕೆ ತರ್ತೇನೆ ಅಂದ್ರೆ, 3 ವೇಳೆ ಪೂಜೆ ನಡೆದರೆ ಅಲ್ಲಿರುವ ದಾನಮ್ಮ ದೇವಿಯನ್ನ 3 ರೀತಿಯಲ್ಲಿ 3 ವೇಳೆ ನಮಗೆ ತೋರಿಸ್ತಾರೆ. ಬೆಳಗಿನ ಪೂಜೆ ಆದಾಗ ದಾನಮ್ಮ ಒಬ್ಬ ಬಾಲಕಿಯಂತೆ ಕಾಣ್ತಾಳೆ. ಮಧ್ಯಾಹ್ನದ ಪೂಜೆಯಾದಾಗ ಋತುಮತಿಯಾಗಿ ಬೆಳೆದು ನಿಂತಿರುವಂತ ಒಬ್ಬ ಗೃಹಿಣಿಯಾಗಿ ಕಾಣ್ತಾಳೆ. ಸಂಜೆ ಪೂಜೆಗೆ ದಾನಮ್ಮನನ್ನ ಮುಪ್ಪಾನ ಮುದುಕಿಯನ್ನಾಗಿ ತೋರಿಸ್ತಾರೆ. ನೋಡಿ, ಅಲ್ಲಿ 3 ರೂಪದ ಅವಸ್ಥೆಯನ್ನ ದೇಗುಲದೊಳಗ ನಿತ್ಯವೂ ಪೂಜೆ ಮಾಡುವಾಗ ಅಂದಿನಿಂದ ಇಂದಿನವರೆಗೂ ಆ ಪರಂಪರೆ ನಡ್ಕೊಂಡು ಬಂದದ. ಬೆಳಿಗ್ಗೆ ಬಾಲ್ಯ, ಮಧ್ಯಾಹ್ನದೊಳಗೆ ಯೌವನದ ಗೃಹಿಣಿ, ಸಾಯಂಕಾಲದ ಪೂಜೆಗೆ ರಾತ್ರಿ ಮುಪ್ಪಾನು ಮುದುಕಿ. ಈ ದರ್ಶನವನ್ನು ಯಾಕೆ ಮಾಡಿಸ್ತಾರಂದ್ರ, ನಮ್ಮ ಬದುಕು ಕೂಡ ಬಾಲ್ಯ ಯೌವನ ಮುಪ್ಪಿನಿಂದ ಕೊನೆಯಾಗ್ತದೆ ಅನ್ನುವಂಥ ಸತ್ಯವನ್ನು ತೋರಿಸಿ ಕೊನೆಯ ಮಂಗಳಾರತಿಯನ್ನು ಮಾಡ್ತಾರ ಗುಡ್ಡಾಪುರದೊಳಗೆ. ಈ ತತ್ವದ ಸಂಬಂಧ ಇದೆ ಶರಣರ ಕ್ಷೇತ್ರಗಳಲ್ಲಿ. ಹಾಗಾಗಿ ಯೌವನಾವಸ್ಥೆ ಅನ್ನೋದು ಬಂದಾಗ ಅದನ್ನು ಎಚ್ಚರಿಕೆಯಿಂದ ಬಳಸ್ಕೊಂಡ್ರು ಚನ್ನಬಸವಣ್ಣನವರು. ಬಹಳ ಎಚ್ಚರಿಕೆಯಿಂದ ಬಳಸ್ಕೊಂಡ್ಲು ಅಕ್ಕ ಮಹಾದೇವಿ ತಾಯಿ. ಬಹಳ ಎಚ್ಚರಿಕೆಯಿಂದ ಬಳಸ್ಕೊಂಡ್ರು ನರೇಂದ್ರ. ಗುರುವಿನ ಕರುಣೆಯಿಂದ ವಿವೇಕಾನಂದ ಆದರು. ಯೌವನಾವಸ್ಥೆಯೊಳಗೆ ಬೇರೆ ಬೇರೆ ಕ್ಷೇತ್ರದಲ್ಲಿ ಬಹಳ ಜನ ಒಳ್ಳೊಳ್ಳೆಯ ಸಾಧನೆಗಳನ್ನು ಮಾಡಿದ್ದಾರೆ. ಅದೇ ರೀತಿ ಅರಳಗುಂಡಿಗೆಯ ಅಮರ ಮೂರ್ತಿಯಾಗಿ ಅವತರಿಸಿರುವಂಥ ಸಾಲೋಕ್ಯ ಮನೆತನದ ಶರಣಬಸಪ್ಪ ಯೌವನಕ್ಕೆ ಬಂದಾಗ ತಂದೆ ತಾಯಿಗಳನ್ನು ಗೌರವಿಸುತ್ತಾ ಮನೆತನದ ಒಕ್ಕಲುತನದ ಚಟುವಟಿಕೆಯಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ಲೌಕಿಕವನ್ನೂ ಬಿಡದಂತೆ ಆ ಲೌಕಿಕಕ್ಕೆ ಪಾರಮಾರ್ಥದ ಗುರುವಿನ ಮಾರ್ಗದರ್ಶನದ ಅಷ್ಟಾವರಣ ಪಂಚಾಚಾರ ಷಡ್ಸ್ಥಲದ ಅರಿವನ್ನು ಸಂಬಂಧ ಮಾಡಿಕೊಂಡು ಬದುಕನ್ನು ಕಳೀತಾ ಇದ್ರು ಅರಳಗುಂಡಿಗೆಯಲ್ಲಿ ಶರಣಬಸಪ್ಪನವರು. ಅದಕ್ಕಾಗಿಯೇ ಶ್ರೀಮನ್ ನಿಜಗುಣ ಶಿವಯೋಗಿಗಳು ತಮ್ಮ ವೇದಾಂತ ಶಾಸ್ತ್ರದೊಳಗೆ ಒಂದು ಮಾತು ಹೇಳ್ಯಾರ, ಭಾಳ ಚಂದ ಹೇಳ್ತಾರೆ. ಜಾಣನು ಈ ಜಗತ್ತಿನೊಳಗೆ ಯಾವನು ಜಾಣ ಅಂದ್ರೆ ಅವ್ರು ಹೇಳ್ತಾರೆ, ಜಾಣನು
ಲೌಕಿಕ ಮತ್ತು ಪಾರಮಾರ್ಥಗಳೆರಡನ್ನೂ ಮಾಡದೆ ನಡೆಸುವನು. ಜಾಣನಾದವನು ಲೌಕಿಕದೊಳಗೂ ಇರ್ತಾನೆ, ಪಾರಮಾರ್ಥದೊಳಗೂ ಇರ್ತಾನೆ. ಒಂದು ಸತ್ಯ ಒಂದು ಮಿಥ್ಯ ಅಂತ ಅಲ್ಲಗಳೆಯೋದಿಲ್ಲ. ಸತ್ಯನಾಗಿರುವಂತಹ ಪರಮಾತ್ಮ ಈ ಸತ್ಯ ಸೃಷ್ಟಿಯನ್ನ ಪಂಚಭೂತಗಳಿಂದ ನಿರ್ಮಾಣ ಮಾಡಿದ ಮೇಲೆ ಈ ಜಗತ್ತಿನೊಳಗ ಬಾಳನ್ನ ಕಳೆಯುವಂತ ನಾವೆಲ್ಲರೂ ಕೂಡ ಎರಡು ಹಳಿಗಳ ಮೇಲೆ ನಮ್ಮ ಬದುಕನ್ನು ನಾವು ಕಳೀಲೇಬೇಕು. ಕೇವಲ ಲೌಕಿಕದಲ್ಲಿನೇ ಬೀಳಬಾರದು. ಇನ್ನೂ ಕೆಲವರು ಲೌಕಿಕ ಅಂದ್ರೆ ಇದು ಮಾಯೆ ಅಂತ ತಿಳ್ಕೊಂಡು ಇದನ್ನ ಕೈ ಬಿಟ್ಟು ಕೇವಲ ಪಾರಮಾರ್ಥದಲ್ಲಿನೇ ಬೀಳಬಾರದು. ಎರಡೂ ಬೇಕು. ಇವೆರಡೂ ಹೆಂಗದವಂದ್ರ ಒಂದು ಅಂತರಂಗ ಮತ್ತೊಂದು ಬಹಿರಂಗ, ಎರಡು ಕಣ್ಣಿದ್ದಂಗ. ಎರಡೂ ಬೇಕು ಜೀವನಕ್ಕೆ. ಅದಕ್ಕಾಗಿ ಅವರು ಹೇಳಿದ್ರು, ಇಂತಾತ ಜಾಣನಾಗ್ತಾನೆ, ಜಾಣನು ಲೌಕಿಕ ಪಾರಮಾರ್ಥಗಳೆರಡನ್ನು ಮಾಡದೆ ನಡೆಸುವನು. ನೋಡಿ, ಕಬೀರದಾಸರು ಅದೇ ಮಾತನ್ನು ಹೇಳಿದ್ರು. ಇಸ್ ದುನಿಯಾ ಮೇ ಕಬೀರರು ಹೇಳ್ತಾರೆ, ಯಾರು ಜಾಣರು ಅನ್ನುವಂತ ಪ್ರಶ್ನೆಗೆ ಕಬೀರರು ಬಹಳ ಚಂದ ಹೇಳ್ಯಾರ. ಇಸ್ ದುನಿಯಾ ಮೇ ಜೋ ಜಿಂದಗಿ ಅವ್ರ ಬಂದಗಿ ದೋನೋ ಚಲಾವೆ. ಜಿಂದಗಿ ಅವ್ರ ಬಂದಗಿ, ಜಿಂದಗಿ ಅದು ಆಧ್ಯಾತ್ಮದ ಅರಿವಿನಿಂದ ಸಾಗಬೇಕು, ಸಾಂಸಾರಿಕ ವ್ಯವಸ್ಥೆಯೊಳಗೆ ಬಂದಗಿ ಸಾಗಬೇಕು. इस दुनिया में जिंदगी और बंदगी दोनों चलावे, वही अकलमंद है. इस दुनिया में कौन अकलमंद है? ಪ್ರಶ್ನೆ ಮಾಡಿದ್ರು ಅವರು, ಯಾರು ಜಾಣ ಯಾರು ಅಕಲ್ಮಂದ್? ಅದಕ್ಕೆ ಅವ್ರು ಹೇಳಿದ್ರು, ಜಿಂದಗಿ ಅವ್ರ ಬಂದಗಿ ದೋನೋ ಚಲಾವೆ, ಇವೆರಡನ್ನ ನಡೆಸಬೇಕು. ಆ ಹಿನ್ನೆಲೆಯಲ್ಲಿ ಸಾಲೋಕ್ಯ ಮನೆತನದ ಹಿರಿಯ ಮಗನಾಗಿ ಅವತಾರವನ್ನು ತಾಳಿರುವಂತಹ ಶರಣಬಸಪ್ಪ ತುಂಬು ಯೌವನಕ್ಕೆ ಬಂದ ನಿಂತಾಗ ಆತನನ್ನ ನೋಡಿದ್ರ ಅರಳಗುಂಡಿಗೆಯೇ ನಿತ್ಯ ಆ ಶರಣ ಹೊರಟ್ರ ನಮ್ಮಪ್ಪ ದೇವರಿದ್ದಂಗದಾನಿ ಈ ಊರೊಳಗ ಅಂತ ತಲೆವಾಗುತ್ತಿತ್ತು. ಅಂತ ಅಪರೂಪದ ನಿಲುವು, ಹಣೆ ತುಂಬ ಶ್ರೀ ವಿಭೂತಿಯ ಧಾರಣೆ, ಕೊರಳಲ್ಲಿ ಗುರು ಕೊಟ್ಟ ಇಷ್ಟಲಿಂಗ, ಕೊರಳಲ್ಲಿ ಕಂಠಮಾಲೆಯಾಗಿರುವಂತ ರುದ್ರಾಕ್ಷಿ, ಶ್ವೇತ ವಸ್ತ್ರಧಾರಿಯಾಗಿ ಬಿಳಿ ಉಡುಪಿನಲ್ಲಿ ಒಕ್ಕಲುತನದ ಸಾಮಗ್ರಿಗಳನ್ನು ಕೈಯಲ್ಲಿಡಿಕೊಂಡು ಮನೆತನದ ಹೊಲಗಳತ್ತ ಸಾಗುವಾಗ ಒಬ್ಬ ಅಪರೂಪದ ಕಾಯಕ ಯೋಗಿಯಾಗಿ ಹೊರಡುವ ಆ ಅಪರೂಪದ ಶರಣನನ್ನ ನೋಡಿ ಅರಳಗುಂಡಿಗೆಯವರೆಲ್ಲ ಭಾವ ತುಂಬಿ ಗೌರವಿಸ್ತಾ ಇದ್ರು. ನೋಡಿ, ಒಂದೊಂದು ಊರಲ್ಲಿ ಒಬ್ಬೊಬ್ಬರಿಂದ ಆ ಊರಿನ ಕೀರ್ತಿ ಬೆಳಗುತ್ತದೆ. ಊರಾಗ ಎಷ್ಟೋ ಜನ ಇರಬಹುದು, ಎಲ್ಲರಿಂದ ಕೀರ್ತಿ ಇಲ್ಲ. ಎಲ್ಲೋ ಒಂದು ಅಪರೂಪದ ಜೀವ ಅದು ಪರಮಾತ್ಮನ ಅಂಶವನ್ನು ಹೊತ್ತು ಯಾವ ಊರಿನೊಳಗ ಅವತಾರವನ್ನು ತಾಳ್ತದ ಆ ಊರಿನ ಕೀರ್ತಿ ಕಾಲ ಕಾಲಕ್ಕೂ ಬೆಳಗುತ್ತಾನೇ ಇರ್ತದೆ. ಕಾವ್ಯಗಳಲ್ಲಿ ಬರೆದಾರ ನೋಡ್ರಿ, ಪುರದ ಪುಣ್ಯವೇ ಪುರುಷ ರೂಪದಿಂದ ಹೋಗುತ್ತಿದೆ. ಆ ಪುರದ ಪುಣ್ಯ, ಅರಳಗುಂಡಿಗೆಯ ಪುಣ್ಯ, ಸಾಲೋಕ್ಯ ಮನೆತನದ ಪುಣ್ಯ, ಹಡೆದ ತಾಯಿಯಾಗಿರುವಂತ ಸಂಗಮಾಂಬೆಯ ಪುಣ್ಯ, ಪಡೆದ ತಾಯಿಯಾಗಿರುವಂತ ಮಡಿಯಮ್ಮ ತಾಯಿಯ ಪುಣ್ಯ. ಪುಣ್ಯವೇ ಹಣ್ಣಾಗಿ ಶರಣಬಸವೇಶ ಯೌವನಕ್ಕೆ ಬಂದು ನಿತ್ಯವೂ ಕೂಡ ಹೆತ್ತವರನ್ನ ಗೌರವಿಸುತ್ತಾ ತ್ರಿಕಾಲ ಅರ್ಚನೆ ಪೂಜನೆ ಅನುಸಂಧಾನವನ್ನ ಮಾಡ್ತಾ ಆಧ್ಯಾತ್ಮದ ಜೊತೆಗೆ ಲೌಕಿಕ ಅರಿವಿನ ಎಚ್ಚರಿಕೆಯಲ್ಲಿ ಶರಣಪ್ಪ ಬದುಕನ್ನ ಕಳೀತಾ ಇರುವಾಗ ಒಂದು ದಿನ ಆದಯ್ಯ ಶರಣರು, ಮಡಿಯಮ್ಮ, ಮಲಕಪ್ಪನವರು, ಸಂಗಮ್ಮ ಒಂದು ಕಡೆ ಕೂತ್ಕೊಂಡು ವಿಚಾರ ಮಾಡಿದ್ರಂತ.
ಶರಣಪ್ಪ ಯೌವನಕ್ಕೆ ಬಂದ, ವಯಸ್ಸಿಗೆ ಬಂದಿರುವಂತ ಮಗನಿಗೆ ಮದುವೆ ಮಾಡುವಂತಹದ್ದು ಹೆತ್ತವರ ಕರ್ತವ್ಯ, ಜವಾಬ್ದಾರಿ. ಹಾಗಾಗಿ ನಮ್ಮ ಶರಣಪ್ಪನಿಗೆ ಮದುವೆ ಮಾಡಬೇಕು. ಆ ಕುರಿತಾಗಿ ನಮ್ಮ ಶರಣಪ್ಪನನ್ನು ಕೂಡಿಸಿಕೊಂಡು ಕೇಳಬೇಕು ಅಂತ ತಿಳ್ಕೊಂಡು ಹಡೆದವರು ಪಡೆದವರು ಈ ವಿಚಾರವನ್ನು ಮಾಡ್ತಾರೆ. ಈ ವಿಚಾರ ಮಾಡಿ ಶರಣಪ್ಪನನ್ನು ಕೇಳುವಾಗ ಶರಣಪ್ಪ ಯಾವ ರೀತಿಯ ವಿಚಾರವನ್ನು ಹೆತ್ತವರ ಜೊತೆಯಲ್ಲಿ ಹಂಚಿಕೊಳ್ತಾನ, ಅದಕ್ಕೆ ಯಾವ ರೀತಿಯ ಮಾರ್ಗದರ್ಶನ ಸಿಗ್ತದ ಅನ್ನುವುದನ್ನ ಈ ಮದುವೆಯ ಪ್ರಸಂಗವನ್ನು ಬಳಸಿಕೊಂಡು ಈ ಪುರಾಣವನ್ನ ರಚನೆ ಮಾಡಿರುವಂತಹ ಗುರುಲಿಂಗ ಕವಿಗಳು ಮುಂದಿನ ಅಧ್ಯಾಯದೊಳಗ ಶರಣಬಸವರ ಬಹಳ ಸುಂದರವಾಗಿರುವಂತಹ ಮದುವೆಯ ಪ್ರಸಂಗವನ್ನು ಕುರಿತಾಗಿ ನಮಗೊಂದಿಷ್ಟು ಚರಿತ್ರೆಯನ್ನು ತಿಳಿಸ್ತಾರೆ. ಆ ಚರಿತ್ರೆಯ ಪುರಾಣದ ನುಡಿಗಳನ್ನು ಓದುವುದರ ಮೂಲಕ ಆ ಪುರಾಣದ ವಿಷಯದೊಳಗ ಶರಣರ ಮದುವೆಯ ಪ್ರಸಂಗವನ್ನು ಬಳಸಿಕೊಂಡು ನಾವು ಚರಿತ್ರೆಯನ್ನು ಕೇಳಿದ ಮೇಲೆ ಪ್ರತ್ಯಕ್ಷವಾಗಿ ಇವತ್ತು ನಿಮ್ಮ ಕಣ್ಣ ಮುಂದೆ ಅಂದು ನಾವು ನೀವು ಅರಳಗುಂಡಿಗೆಯೊಳಗ ಹುಟ್ಟಿರುವಂಥ ಶರಣಬಸಪ್ಪನವರ ಮದುವೆ ಅದು ಎಲ್ಲ ಆಯಿತು. ಆ ಮದುವೆಗೆ ಯಾರ್ಯಾರು ಸಾಕ್ಷಿಯಾಗಿದ್ರು ಅದೆಲ್ಲದನ್ನು ಕೂಡ ಕೇಳುವಂತ, ಅದನ್ನು ಕಣ್ತುಂಬಿಕೊಳ್ಳುವಂತ ಒಂದು ಅಪರೂಪದ ಸಂದರ್ಭ ಅದು ಶರಣಪ್ಪನವರ ಈ ಪವಿತ್ರವಾಗಿರುವಂಥ ಸನ್ನಿಧಾನದಲ್ಲಿ ನಮಗೂ ನಿಮಗೂ ಸಿಕ್ಕಿದೆ ಅಂದ್ರೆ ನಾವೆಲ್ಲ ಭಾಗ್ಯವಂತರು, ನಾವೆಲ್ಲ ಪುಣ್ಯವಂತರು. ಅಂತ ಪುಣ್ಯವನ್ನು ನಾವು ಶ್ರವಣ ಮಾಡುವ ಪೂರ್ವದೊಳಗೆ ಪುರಾಣದ ನುಡಿಗಳನ್ನು ಓದುತ್ತಾ ಆ ಮುಂದಿನ ಚರಿತ್ರೆಯನ್ನು ನಾವೆಲ್ಲ ಭಕ್ತಿಯಿಂದ ಕೇಳೋಣ. ಶಿವ ಸಂಭಜೇ ನಮಃ ಪಾರ್ವತೀಶ್ವರ ಹರ ಮಹಾದೇವ. ಶರಣಬಸವೇಶ್ವರ ಮಹಾರಾಜ್ ಕೀ. ಭಕ್ತಿಯ ಚರಿತ್ರವಿದ ಭಕ್ತಿಯಂ ಕೇಳೇ ಸನ್ಮುಕ್ತಿಯಾಗುವುದೈದೆ. ಭಕ್ತಿಯಿಲ್ಲದ ನರಗೆ ಮುಕ್ತಿಯಲ್ಲಿಗುವುದು. ಸವ್ಯಕ್ತ ನೊಲುಮೆಗೆ ಮುಕ್ತಿಯೇ ಕಾರಣವೆಲ. ಭಕ್ತಿಗೆ ಒಡಬೇಕು ಶಕ್ತಿ ನೀ ತಿಳಿವಡ. ಶಕ್ತಿ ಎಂದರೆ ಸತಿಯೂ, ಶಕ್ತಿಯೇನೇ ಸನ್ಮತಿಯೂ. ಶಕ್ತಿ ಎಂದರೆ ಬಲವೂ, ಶಕ್ತಿ ಘನ ಲಗ್ನ ಉದ್ಯುಕ್ತನ ನೀನಾಗೆಲ್ದನು. ಶಕ್ತಿ ಘನ ಲಗ್ನ ಉದ್ಯುಕ್ತ ನೀನಾಗೆಲ್ದನು. ಆಚಾರ್ಯ ನೀ ನನಗೆ ವಾಚಿಸಿದ ತೆರಲಗ್ನವಾಚರಿಸಲಾಗಿ
ಶಿವಗೋಚರಿಸನ ಪನ್ಯಾಗೆ ಎನ್ನ ಆಲೋಚನಕ್ಕೆ ಪೆಣ್ಣೆ ಪೈಶಾಚಂಬ ಸತ್ಪುರುಷ ವಾಚವನ್ನರಿದು ಮನಸೌ ಚಾಚಲೆಂತಯ್ಯೋ ನಾ ನೀಚ ಸಂಸ್ಕೃತಿಗೆ ಬಲುನಾಚುವೆ ವಿರಕ್ತಿಯ ಮೋಚನವೆಂಬುದನರಿದು ಊಚಮಣಿ ಬಿಟ್ಟು ಒಡೆದ ಕಾಚ ಕೈಗೊಂಬಂತೆ ಚಾಚುವೆನು ಸಂಸ್ಕೃತಿಯೊಳು ಚಾಚುವೆನೇ ಸಂಸ್ಕೃತಿಯುಳು ಶಿವಸಾಂಬಜೇ ನಮಃ ಪಾರ್ವತೀಶ್ವರ ಹರ ಮಹಾದೇವ ಶರಣಬಸವೇಶ್ವರ ಮಹಾರಾಜ್ ಕಿ ಮಹಾದಾಸೋ ಶರಣಬಸವೇಶ್ವರ ಮಹಾರಾಜ್ ಕಿ ಶಿವಸಾಂಬಜೇ ನಮಃ ಪಾರ್ವತೀಶ್ವರ ಮಹಾದೇವ. ಗುರುವಿನ ಆಣತಿಯಂತೆ ಗುರುಲಿಂಗ ಜಂಗಮದ ಭಕ್ತಿಯನ್ನ ಮಾಡ್ತಾ ಶರಣಬಸಪ್ಪ ಮನೆತನದ ಒಕ್ಕಲುತನವನ್ನು ಶ್ರದ್ಧೆಯಿಂದ ಮಾಡ್ತಾ ಕಾಲ ಕಳೀತಾ ಇರುವಾಗ ಹೆತ್ತವರು ಹೊತ್ತವರು ಮನೆತನದ ಹಿರಿಯರಾಗಿರುವಂಥ ಆದಯ್ಯನವರು ಒಂದು ದಿನ ಬೆಳಗಿನ ಜಾವ ಸ್ನಾನ ಲಿಂಗಾರ್ಚನೆಯನ್ನು ಮುಗಿಸಿಕೊಂಡು ಹೊಲದ ಕಾಯಕಕ್ಕಾಗಿ ಶರಣಪ್ಪನವರು ಹೊರಟಿರುವಾಗ ಆದಯ್ಯನವರು ಮಾತಿಗೆ ಮುಂದಾಗ್ತಾರೆ. ಅಪ್ಪ ಶರಣ ಬಾ ಇಲ್ಲಿ. ಒಂದು ಕಡೆ ಮಡಿಯಮ್ಮ, ಒಂದು ಕಡೆ ಸಂಗಮ್ಮ, ಒಂದು ಕಡೆ ಜನ್ಮದಾತನಾಗಿರುವಂಥ ಮಲಕಪ್ಪ, ಮನೆಯ ಹಿರಿಯನಾಗಿರುವಂಥ ಆದಪ್ಪ. ಅಪ್ಪ ಶರಣ, ನಿನ್ನ ಜೊತೆ ಮಾತಾಡಬೇಕು, ಒಂದಿಷ್ಟು ಕೂತ್ಕೋ. ಶರಣಪ್ಪನನ್ನು ಕೂಡಿಸಿಕೊಂಡು ಹಿರಿಯ ಪಡೆದ ತಂದೆಯಾಗಿರುವಂಥ ಆದಪ್ಪನವರು ಮದುವೆಯ ವಿಷಯವನ್ನು ಶರಣನ ಮುಂದೆ ಪ್ರಸ್ತಾಪ ಮಾಡ್ತಾರೆ. ಅಪ್ಪ, ಇಷ್ಟು ದಿನ ಬಾಲ್ಯದ ಬದುಕನ್ನು ಕಳೆದು ಈಗ ಯೌವನಕ್ಕೆ ನೀನು ಹೆಜ್ಜೆಗಳನ್ನು ಇಟ್ಟಿರುವಾಗ ನಮ್ಮ ಲೌಕಿಕ ಪ್ರಪಂಚದಂತೆ ಈ ಯೌವನದೊಳಗ ಮದುವೆಯ ವಯಸ್ಸಿನೊಳಗ ನಿನಗೆ ಮದುವೆಯನ್ನು ಮಾಡಬೇಕು ಅಂತ ತಿಳ್ಕೊಂಡು ನಾವೆಲ್ಲರೂ ಆಲೋಚನೆ ಮಾಡ್ತಾ ಇದ್ದೀವಿ. ನಿನ್ನ ವಿಚಾರವನ್ನು ಅನಿಸಿಕೆಯನ್ನು ಹೇಳಬೇಕು ಅಂತ ಕೇಳಿದಾಗ ಶರಣ ಅಂತಾನೆ, ಯಾವ ಮದುವೆ, ಯಾವ ಮದುವೆಯ ಬಗ್ಗೆ ನೀವು ಮಾತಾಡ್ತಾ ಇದ್ದೀರಿ? ಮದುವೆ ನಾನೊಲ್ಲೆ. ಯಾಕೆ? ಗುರುತಂದೆ ನನ್ನ ಪೂಜ್ಯ ಗುರುಗಳು ಕರಸ್ಥಲಕ್ಕೆ ಇಷ್ಟಲಿಂಗವನ್ನು ಕೊಟ್ಟು, ಈ ಲಿಂಗ ನಿನಗೆ ಪತಿ, ನೀನು ಶರಣ ಸತಿಯಾಗಬೇಕು ಅಂತ ತಿಳ್ಕೊಂಡು ಪಾರಮಾರ್ಥಿಕ ಆಧ್ಯಾತ್ಮದ ಮದುವೆಯನ್ನು ನನಗೆ ಮಾಡಿದ ಮೇಲೆ ಈ ಲೌಕಿಕ ಬಂಧನದ ಮದುವೆಯನ್ನು ನಾನು ಒಲ್ಲೆ ಅಂತಾನೆ ಶರಣಪ್ಪ. ಆವಾಗ ಆದಪ್ಪನವರಂತಾರ, ಶರಣ ಹಾಗಲ್ಲ, ಅದು ನಾವು ಲೌಕಿಕ ಪ್ರಪಂಚದೊಳಗಿದ್ದೇ ಪಾರಮಾರ್ಥವನ್ನು ಸಾಧಿಸಬೇಕು.
ಅದಕ್ಕಾಗಿನೇ ಬಲ್ಲವರು ಹೇಳ್ಯಾರ, ಸಂಸಾರದೊಳಗೆ ಈಸಬೇಕು, ಈಸಿ ಜಯಿಸಬೇಕು ಅಂತ ಹೇಳ್ಯಾರಪ್ಪ. ಈ ಮನೆತನದ ಮುಂದಿನ ಸತ್ಕೀರ್ತಿಗಾಗಿ, ವಂಶವೃದ್ಧಿಗಾಗಿ ನೀನು ಮದುವೆ ಆಗಲೇಬೇಕು. ಪಡೆದ ತಂದೆಯಾಗಿರುವಂತ ಆದಪ್ಪನವರು ಈ ಮಾತನ್ನ ಜವಾಬ್ದಾರಿಯಿಂದ ಬಹಳ ಒತ್ತಾಯ ಮಾಡಿ ಹೇಳಿದಾಗ ಶರಣಬಸಪ್ಪ ಆ ಮಾತಿಗೆ ಒಪ್ಪದೆ ಅಲ್ಲಿಂದ ಎದ್ದು ತನ್ನ ಹೊಲದತ್ತ ಸಾಗುತ್ತಾನೆ. ಹಡೆದವರು ಪಡೆದವರು ಚಿಂತಾಕ್ರಾಂತರಾಗುತ್ತಾರೆ. ಮದುವೆ ಅಂದ್ರೆ ಒಲ್ಲೆ ಅಂತಾನೆ. ನಮ್ಮದೋ ಲೌಕಿಕ ಮನೆತನ, ಈ ಮನೆತನದ ವಂಶವೃದ್ಧಿಗಾಗಿ, ಈ ಮನೆತನದ ಪರಂಪರೆಗಾಗಿ ಮದುವೆ ಆಗೋದು ಬಹಳ ಸೂಕ್ತ. ಶರಣ ನಮ್ಮ ಮಾತನ್ನು ಕೇಳೋದಿಲ್ಲ ಅಂದ್ರೆ ಆತನಿಗೆ ಗುರುಗಳ ಮೂಲಕ ಹೇಳಿಸಿ ಮದುವೆಗಾಗಿ ಒಪ್ಪಿಸಬೇಕು ಅಂತ ತಿಳ್ಕೊಂಡು ಆದಪ್ಪನವರು ಮನೆಯಲ್ಲಿ ಇರುವವರ ಜೊತೆಯಲ್ಲಿ ಈ ವಿಚಾರವನ್ನು ಮಾತಾಡಿದರು. ಆವಾಗ ಅವರೆಲ್ಲ ಹೇಳ್ತಾರೆ, ಭಾಳ ಚಲೋ, ನಮ್ಮ ಮಾತನ್ನ ಮದುವೆಗಾಗಿ ಒಪ್ಪದೇ ಇರುವಾಗ ಗುರುಗಳ ಮೂಲಕ ಹೇಳಿಸಬೇಕು ಅಂತ ತಿಳ್ಕೊಂಡು ಆದಪ್ಪನವರು ಕಲಕೇರಿಗೆ ಹೋಗಿ ಭಿನ್ನಹ ಮಾಡಿ, ಅಪ್ಪ ತಾವು ಅರಳಗುಂಡಿಗೆಗೆ ದಯಮಾಡಿಸಬೇಕು, ನಾವು ಶರಣಬಸಪ್ಪನ ಮದುವೆ ಮಾಡಬೇಕು ಅಂತ ಇಚ್ಛೆ ಪಟ್ರೆ ಆ ಮದುವೆಯನ್ನ ಅಲ್ಲಗಳಿತಾನ ಶರಣಪ್ಪ. ನೋಡಿ, ಮದುವೆ ಅಂದ್ರೆ ಒಲ್ಲೆ ಅನ್ನೋರು ಯಾರದಾರ? ಮದುವೆ ಅನ್ನುವ ಶಬ್ದ ಕೇಳಿದ್ರೆ ಬಹಳ ಖುಷಿ ಆಗ್ತದೆ ಎಷ್ಟೋ ಮಂದಿ, ಆದ್ರೆ ಶರಣಪ್ಪ ಒಲ್ಲೆ ಅಂತ. ಯಾಕೆ ಅಂದ್ರೆ ನಮ್ಮಲ್ಲಿ ಆಧ್ಯಾತ್ಮದ ಧಾರ್ಮಿಕ ಪರಂಪರೆಯೊಳಗ ಸಂಸಾರ ಅನ್ನುವುದನ್ನ ಬಂಧನ ಅಂತ ಹೇಳ್ಕೋತ ಬಂದಾರ. ಈ ಸಂಸಾರದ ಬಂಧನದೊಳಗೆ ಬಿದ್ದು ಒದ್ದಾಡುವುದಕ್ಕಿಂತ ಪಾರಮಾರ್ಥ ಸ್ವಚ್ಛಂದ ಜೀವನವನ್ನು ಕಳಿಬೇಕು ಅನ್ನೋದು ಬಹಳ ಜನರ ಇಚ್ಛೆ ಇರ್ತದೆ. ಮದುವೆ ಅಂದ್ರೆ ಬಹಳ ಜನ ಒಲ್ಲೆ 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 ಅನ್ನೋರು ಇಲ್ಲ. ಯಾರೋ ಒಬ್ರು 90 ವರ್ಷದ ಮುದುಕನ ಕೇಳಿದ್ರಂತ, ಮದುವೆ ಆಗತ್ತೇನೋ ಮುತ್ಯ ಅಂತ. 90 ಆಗ್ಯಾವ. ಆವಾಗ ಮುತ್ಯ ಅನ್ನಂತ ನನಗ್ಯಾರು ಕೊಡ್ತಾರೆ? ಕನ್ಯಾ ಅಂದಂತವ ಕೊಟ್ರ ಆಗವನ. ಮದುವೆ ಅನ್ನೋದು ಹಂಗದ. ಅದಕ್ಕಾಗಿ ನಮ್ಮ ವಚನದೊಳಗೆ ಒಂದು ಮಾತು ಬರ್ದೀವಿ ನಾವು, ಮದುವೆ 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 ಇದೆಂತ ಪದವೇ. ಇದು ಬಹಳ ದೊಡ್ಡ ಪದವಿ ಜೀವನಕ್ಕೆ. ಬಹಳ ಜನ ಒಲ್ಲೆ ಅಂದಾರ, ಬಹಳ ಜನ ಅದನ್ನ ಬಹಳ ಪ್ರೀತಿಯಿಂದ ಬೇಗನೆ ಆಗಲಿ ಅಂತ ಬಯಸ್ತಾರ. ಆದ್ರೆ ಒಲ್ಲೆ ಅನ್ನುವ ಭಾವದೊಳಗ ಶರಣಪ್ಪ ಇದ್ದಾಗ ಗುರುಗಳಿಗೆ ಭಿನ್ನಾಹ ಮಾಡಿ ಅರಳಗುಂಡಿಗೆಗೆ ಗುರುಗಳನ್ನು ಕರೆಸಿಕೊಂಡ್ರು. ಗುರುಗಳು ದಯಮಾಡಿಸಿದ್ರು. ಸ್ನಾನ ಆಯಿತು, ಪೂಜಾ ಆಯಿತು, ಪ್ರಸಾದ ಆಯಿತು. ಸಾಯಂಕಾಲದ ಮುಸ್ಸಂಜೆ ವೇಳೆಯೊಳಗ ಶರಣಪ್ಪ ಹೊಲದ ಕಾಯಕವನ್ನು ಮುಗಿಸ್ಕೊಂಡು ಮನೆಗೆ ಬಂದು ಗುರುಗಳು ಬಂದಾರೆ ಅನ್ನುವಂಥ ಆನಂದದೊಳಗ ಮುಖಮಾರ್ಜನ ಮಾಡಿಕೊಂಡು ಹಣೆ ತುಂಬ ಶ್ರೀ ವಿಭೂತಿಯನ್ನು ಧಾರಣೆ ಮಾಡಿಕೊಂಡು ಅತ್ಯಂತ ಭಾವಭಕ್ತಿಯಿಂದ ಗುರುವಿನ ಪಾದಕ್ಕೆ ಶರಣಪ್ಪನವರು ದೀರ್ಘದಂಡ ನಮಸ್ಕಾರವನ್ನು ಮಾಡಿದಾಗ ಪರಮ ಗುರುಗಳಾಗಿರುವಂಥ ಮರುಳಾರಾಧ್ಯರು ಶರಣನ ಮಸ್ತಕದ ಮೇಲೆ ಹಸ್ತವನ್ನಿಟ್ಟು ಮುಂಭಾಗದಲ್ಲಿ ಕೂಡಿಸಿಕೊಂಡು, ಅಪ್ಪ ಶರಣ, ನಾವು ಯಾಕೆ ಬಂದೀವಿ ಅನ್ನೋದು ನಿನಗೆ ಗೊತ್ತದೇನು? ಇಲ್ಲ ಬುದ್ಧಿ, ನಾವು ನಿನಗೋಸ್ಕರವೇ ಬಹುದೂರದ ಕಲಕೇರಿಯಿಂದ ಅರಳಗುಂಡಿಗೆಗೆ ಬಂದು ನಿನ್ನ ಬರುವಿಗಾಗಿ ನಾವು ಕಾಯ್ಕೋತ ಕೂತೀವಿ. ಯಾಕೆ ಗುರುದೇವ ಅಂತ ತಿಳ್ಕೊಂಡು ಶರಣಪ್ಪ ಕೈ ಮುಗಿದು ವಿನೀತ ಭಾವದಿಂದ ಕೇಳಿದಾಗ ಪರಮ ಗುರುಗಳಾಗಿರುವಂಥ
ಮರುಳಾರಾಧ್ಯರು ಹೇಳ್ತಾರ, ಅಪ್ಪ ಶರಣ, ನಿನ್ನನ್ನ ಹೆತ್ತವರು, ನಿನ್ನನ್ನ ಪಡೆದವರು ಲೌಕಿಕ ಪ್ರಪಂಚದೊಳಗೆ ನಿನಗ ಮದುವೆ ಮಾಡಬೇಕು ಅಂತ ಇಚ್ಛೆ ಪಟ್ರ ಅದನ್ನ ನೀನು ಅಲ್ಲಗಳಿತಾ ಇದ್ದೀಯಂತ, ಇದು ತರವಲ್ಲ. ಆವಾಗ ಶರಣಪ್ಪ ಅಂತಾನ, ಬುದ್ಧಿ, ನಾನು ಏಕಾಂಗಿಯಾಗಿ ನಾನು ಪಾರಮಾರ್ಥಿಕ ಪ್ರಪಂಚದ ಆನಂದವನ್ನ ಅನುಭವಿಸಬೇಕು ಅಂತ ಇಚ್ಛೆ ಪಡ್ತೇನೆ. ನನಗೆ ಈ ಲೌಕಿಕ ಸಂಸಾರದ ಬಂಧನ ಬೇಡ ಅಂತ ಬೇಡಿಕೊಳ್ತಾನ ಶರಣಪ್ಪ. ಆವಾಗ ಗುರುಗಳಂತಾರ, ಶರಣಪ್ಪ, ಸಂಸಾರ ಅಂದ್ರೆ ಕೆಟ್ಟಲ್ಲಪ್ಪ. ಸಂಸಾರದಂತ ಪರಮಧರ್ಮ ಈ ಜಗತ್ತಿನೊಳಗೆ ಯಾವುದೂ ಇಲ್ಲಪ್ಪ. ಸನ್ಯಾಸ ಅದು ಸಾಮಾನ್ಯ ಅಲ್ಲ, ಸಂಸಾರ ಹೇಯವೂ ಅಲ್ಲ. ಎರಡನ್ನೂ ಕೂಡಿ ಭಕ್ತಿಯನ್ನ ಮಾಡಾಕ ಬರ್ತದೆ. ಆ ಮಾತುಗಳನ್ನ ಪುರಾಣದೊಳಗ ಗುರುಲಿಂಗ ಕವಿಗಳು ಬಹಳ ಚಂದ ಬರೆದಾರ. ಭಕ್ತಿ ಪಥಕ್ಕೆ ಶಕ್ತಿ ಬೇಕು. ಭಕ್ತಿಯೊಳಗೆ ಸಾಗಬೇಕು ಅಂದ್ರೆ ಭಕ್ತಿಗೊಂದು ಶಕ್ತಿ ಬೇಕು. ಶಕ್ತಿ ಅಂದ್ರೆ ಬಲ, ಬಲ ಅಂದ್ರೆ ಕೈ ಹಿಡಿದು ಬಾಳನ್ನ ಕೊಡುವಂತ ಸತಿಯೇ ನಿಜವಾದ ಶಕ್ತಿ, ನಿಜವಾದ ಶಕ್ತಿ. ಬಹಳ ಚಂದ ಬರದ. ಹಾಗಾಗಿ ನೀನೊಬ್ಬ ಭಕ್ತಿ ಪಥದ ಯೋಗಿಯಾಗಿ, ಸಂಸಾರ ಧರ್ಮದ ಪೂಜ್ಯನಾಗಿ, ಈ ನಾಡಿನೊಳಗ ಬೆಳಕನ್ನ ಚೆಲ್ಲುವ ಸಲುವಾಗಿನೇ ನಿನ್ನ ಅವತಾರ ಆಗ್ಯದಪ್ಪ. ಹಾಗಾಗಿ ನೀನು ಶುದ್ಧವಾದ ಗೃಹಸ್ಥ ಜೀವನವನ್ನ ಮಾಡುತ್ತಲೇ ಸಂಸಾರ ಧರ್ಮದೊಳಗ ಸದ್ಗತಿಯನ್ನು ಹೊಂದಬೇಕು ಅಂತ ಗುರುಗಳ ಅಪ್ಪಣೆ ಮಾಡಿದರು. ಆವಾಗ ಗುರುಗಳ ಜೊತೆಯಲ್ಲಿ ಚರ್ಚೆಯ ರೀತಿಯೊಳಗ ಶರಣಪ್ಪ ಮುಂದುವರಿತಾ ಒಂದು ಮಾತನ್ನ ನುಡಿತಾರ. ಅಪ್ಪ, ತಾವು ಬಲ್ಲವರು, ಈ ಬದುಕಿಗೆ ಬೆಳಕನ್ನು ಚೆಲ್ಲಿದವರು, ಪಾರಮಾರ್ಥದ ಮಾರ್ಗದರ್ಶನವನ್ನು ಮಾಡಿದವರು, ಅರಿವು ಆಚಾರ ಅನುಭವವನ್ನು ಈ ಬದುಕಿಗೆ ತುಂಬಿದವರು. ಹಾಗಾಗಿ ತಮ್ಮ ಮಾತನ್ನು ನಾನು ನಿರಾಕರಿಸೋದಿಲ್ಲ. ಆದರೂ ನನ್ನದೊಂದು ಪ್ರಶ್ನೆ. ಈ ಜಗತ್ತಿನೊಳಗ ಹೆಣ್ಣನ್ನ ಮಾಯೆ ಅಂತ ತಿಳ್ಕೊಂಡು ಆರೋಪ ಮಾಡ್ಯಾರ. ಹಾಗಾಗಿ ಆ ಮಾಯೆಯನ್ನ ಹೊರತುಪಡಿಸಿ ನಾನು ಬದುಕನ್ನು ಕಳೀಬೇಕು ಅಂತ ಇಚ್ಛೆ ಪಟ್ಟಿದ್ದೇನೆ ಅಂದಾಗ ಗುರುಗಳಂತಾರೆ, ಈ ಜಗತ್ತಿನೊಳಗ ಯಾವುದೂ ಮಾಯೆ ಇಲ್ಲ. ಅವರವರ ಮನಸ್ಸಿನ ಕಲುಷಿತ ಭಾವವೇ ಅದು ಮಾಯೆಯಾಗಿ ಕಾಣ್ತದೋ ಶರಣಪ್ಪ. ಎಲ್ಲೆದ ಮಾಯ? ಗಂಡನ್ನ ಮಾಡಿದವನು ಸೃಷ್ಟಿಕರ್ತ, ಗಂಡಿಗೊಂದು ಹೆಣ್ಣನ್ನ ಜೋಡಿಸಿದವನು ಸೃಷ್ಟಿಕರ್ತ. ಗಂಡು ಹೆಣ್ಣುಗಳ ಮೂಲಕ ಈ ಜಗತ್ತಿನ ವ್ಯವಹಾರದ ಸಂಬಂಧವನ್ನ ಮಾಡಿದವನು ಸೃಷ್ಟಿಕರ್ತನಾದ ಮೇಲೆ ಅವನೇ ಶಿವ ಮತ್ತು ಶಕ್ತಿಯಾಗಿ ಈ ಜಗತ್ತನ್ನ ಲೀಲೆಯಾಗಿ ನಡೆಸ್ತಾ ಇರುವಾಗ ಇದನ್ಯಾಕೆ ನಾವು ಮಾಯೆ ಅಂತ ಭಾವಿಸಬೇಕಪ್ಪ? ಸಲ್ಲದು ಸಲ್ಲದು. ಬಸವಾದಿ ಶರಣರು ಸತಿಪತಿಗಳೊಂದಾದ ಭಕ್ತಿಯನ್ನ ಮಾಡಿ ಹಿತವಾದ ಜೀವನವನ್ನ ಮಾಡಿ ಮುಕ್ತಿ ಹೊಂದಿಲ್ಲವೇನು? ಬಸವಾದಿ ಪ್ರಮತರಿಗೇನಿದ್ದಿಲ್ಲವೇ ಅನ್ನುವಂಥ ಅಪರೂಪದ ಅರಿವಿನ ಮಾತುಗಳನ್ನ ಪರಮ ಗುರುಗಳಾಗಿರುವಂಥ ಮರುಳಾರಾಧ್ಯರು ಶರಣಬಸಪ್ಪನಿಗೆ ಹೇಳ್ತಾ 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 ಆತನ ಮನಸ್ಸಿನ ಮೂಲೆಯಲ್ಲಿ ಕುಂತಿರುವಂಥ ಒಂದು ಸೂಕ್ಷ್ಮ ಮಾಯೆ ಅನ್ನುವಂಥ ಆ ಭಾವವನ್ನ ತೆಗೆದು ಹಾಕಿದರು. ಅದರೊಟ್ಟಿಗೆ ಮುಂದುವರೆದು ಇನ್ನೊಂದು ಮಾತನ್ನ ಹೇಳ್ತೇನೆ. ಇದೊಂದು ಸಂದರ್ಭವನ್ನ ಪುರಾಣದಲ್ಲಿ ಬಳಸಿಕೊಳ್ಳುವುದರ ಮೂಲಕ ಮಾಯೆ ಅನ್ನುವಂಥ ಮನಸ್ಸುಗಳಿಗೆ ಶರಣಪ್ಪ ಗುರುವಿನ ಮೂಲಕ ಒಂದು ಜ್ಞಾನದ ಛಾಯೆಯನ್ನು ಮೂಡಿಸಿದ ಅನ್ನುವಂಥ ವಿಚಾರಕ್ಕೂ ಕೂಡ ಈ ಸಂದರ್ಭ ಪುರಾಣದಲ್ಲಿ ಬಂದಿರುವಂಥದ್ದು. ಅದಕ್ಕಾಗಿಯೇ ನೋಡಿ, ನಾವು ನೀವಲ್ಲ, ಶೂನ್ಯ ಪೀಠದ ಅಧಿಪತಿಗಳಾಗಿರುವಂಥ ವೈರಾಗ್ಯ ಮೂರ್ತಿಗಳಾಗಿರುವಂಥ ಅಲ್ಲಮ ಪ್ರಭುದೇವರ ಒಂದು ಮಾತು ಹೇಳ್ತಾರ. ಎಷ್ಟು ಚಲೋ ಮಾತದು. ಹೆಣ್ಣು ಮಾಯ ಎಂಬರು ಹೆಣ್ಣು ಮಾಯೆಯಲ್ಲ, ಹೊನ್ನು ಮಾಯ ಎಂಬರು ಹೊನ್ನು ಮಾಯೆಯಲ್ಲ.
ಮಣ್ಣು ಮಾಯ ಎಂಬರು. ಮಣ್ಣು ಮಾಯೆಯಲ್ಲ, ಮನದ ಮುಂದಣ ಆಸೆಯೇ ಅದು ಮಾಯೆ ಕಾಣ ಗುಹೇಶ್ವರ. ಇದು ಯಾವುದು ಮಾಯೆಯಲ್ಲ. ಈ ರೀತಿ ಗುರುಗಳು ಅಪರೂಪದ ವಿಚಾರಗಳನ್ನು ಮೌಖಿಕವಾಗಿ ಚರ್ಚೆ ಮಾಡಿದಾಗ ಶರಣಪ್ಪನ ಭಾವನೆಯೊಳಗ ಒಂದು ಹದುಳ ಭಾವ ಮೂಡುತ್ತದೆ. ಪರಮಗುರುಗಳು ನನಗಾಗಿ ದಯಮಾಡಿಸಿ ಇಷ್ಟು ಪ್ರೀತಿಯಿಂದ ಅವರೇ ಅಪ್ಪಣೆ ಕೊಡುವಾಗ ಅವರ ಅಪ್ಪಣೆಯಂತೆ ನಾನು ಗೃಹಸ್ಥನಾಗಬೇಕು ಅನ್ನುವಂತಹ ಸಂಕಲ್ಪ ಮಾಡಿಕೊಂಡು ಗುರುವಿನ ಪಾದಕ್ಕೆ ಶರಣಪ್ಪ ದೀರ್ಘದಂಡ ನಮಸ್ಕಾರ ಮಾಡ್ತಾನ. ಅಪ್ಪ, ನೀವು ಹೇಳಿದಂಗ ಆಗಲಿ. ಗುರುವಿನ ವಾಕ್ಯವನ್ನ ಪರಿಪಾಲನೆ ಮಾಡೋದು ಕೂಡ ಶಿಷ್ಯನ ಕರ್ತವ್ಯ. ಅದ ನೀವೇ ಅಪ್ಪಣೆ ಮಾಡಿದಂತೆ ನಾನು ಒಪ್ತೇನೆ ಅನ್ನುವಂಥ ಮಾತನ್ನು ಹೇಳಿ ಮುಂದುವರಿತಾ ಶರಣಪ್ಪ ಒಂದು ಬೇಡಿಕೆಯನ್ನಿಡ್ತಾನ ಗುರುವಿನ ಮುಂದೆ. ಗುರುದೇವ, ಹೆತ್ತವರ ಇಚ್ಛೆಯಂತೆ ನಿಮ್ಮ ಅಪ್ಪಣೆಯಂತೆ ನಾನು ಸಂಸಾರ ಧರ್ಮವನ್ನ, ಗೃಹಸ್ಥ ಧರ್ಮವನ್ನು ಸ್ವೀಕಾರ ಮಾಡ್ತೇನೆ. ಆದರೆ ನನ್ನದೊಂದು ಇಚ್ಛೆ, ನನ್ನದೊಂದು ಪ್ರಾರ್ಥನೆ ಗುರುವಿನ ಪಾದದೊಳಗ ಅಂದಾಗ ಗುರುಗಳಂದ್ರು, ಏನು ಪ್ರಾರ್ಥನೆ? ಗುರುದೇವ, ನಾನು ಮದುವೆಯಾಗುವಂತ ನನ್ನ ಮಡದಿಯನ್ನ, ನನ್ನನ್ನ ಯಾವ ರೀತಿ ನೀವು ಉದ್ಧಾರ ಮಾಡಿದ್ದೀರೋ ಅದೇ ರೀತಿಯೊಳಗ ನನ್ನ ಬಾಳ ಸಂಗಾತಿಯಾಗಿ ಬರುವ ಕನ್ಯೆಯನ್ನ ನೀವೇ ಪರಿಶೋಧನೆ ಮಾಡಿ ನನಗೆ ಅನುಗ್ರಹವನ್ನ ಮಾಡಬೇಕು ಅಂತ ಗುರುಗಳಲ್ಲಿ ಶರಣಪ್ಪ ಬೇಡಿಕೊಳ್ಳುತ್ತಾನೆ. ಎಷ್ಟು ಅಪರೂಪದ ಸಂದರ್ಭ. ಈಗಿನ ಕಾಲಕ್ಕೆ ಇವೆಲ್ಲ ಬಹಳ ವಿಚಿತ್ರ ಅನಿಸ್ತಾವಲ್ಲ. ಯಾಕಂದ್ರೆ ಈಗಿನ ಕಾಲದೊಳಗೆ ಅವರವ್ರನ್ನ ಹುಡುಕೋತಾರೆ. ಯಾರು ಬೇಕಾಗಿಲ್ಲ, ಹಾಡದವರು ಬೇಕಾಗಿಲ್ಲ, ಪಡೆದವರು ಬೇಕಾಗಿಲ್ಲ, ಗುರುಗಳು ಬೇಕಾಗಿಲ್ಲ. ಎಷ್ಟು ಸರಳ ಆಗ್ಯದಂದ್ರೆ ಮೊಬೈಲ್ನಾಗ ಮದುವೆ ಅಕ್ಕಾವ ಈಗ. ಅವ್ರು ಅಲೋ ಅಂತಾರ, ಇವ್ರು ಹಾಯ್ ಅಂತಾರ, ಮುಗೀತು. ಮದುವೆನೇ ನಡೆದು ಹೋಗ್ತದೆ. ಅಂತ ಮದುವೆಗಳ ಬಹಳ ದಿನ ಚಂದ ನಡೆಯಂಗಿಲ್ಲ, ಬೇಗನೆ ಮುರಾಬಟ್ಟಿ ಆಗ್ತಾವ. ಆದ್ರೆ ಸಂಸಾರಕ್ಕೆ ಹೋಗುವ ಪೂರ್ವದೊಳಗೆ ಸಂಸ್ಕಾರದಿಂದ ಹೆಜ್ಜೆ ಇಡಬೇಕಂತ ಆ ರೀತಿ ಗುರುವಿನ ಮುಂದೆ ಬೇಡಿಕೆ ಇಟ್ಟಾಗ ಗುರುಗಳಂದ್ರು, ನಿನ್ನ ಮಾತು ಬರೋಬರಿ ಅದ ಶರಣಪ್ಪ, ಇವತ್ತೇ ನಾವು ಕನ್ಯಾರ್ಥಿಯಾಗಿ ಹೊರಡುತ್ತೇವೆ ಅಂತ ತಿಳ್ಕೊಂಡು ಶರಣಬಸಪ್ಪನನ್ನ ಜೊತೆಗೂಡಿಕೊಂಡು ನಾಡಿನ ಮೂಲೆ ಮೂಲೆಗಳನ್ನು ಸಂಚಾರ ಮಾಡ್ತಾ 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 ಶರಣಬಸಪ್ಪಗ ಯೋಗ್ಯವಾಗಿರುವಂಥ ಕನ್ಯೆಯನ್ನು ಗುರುತಿಸಿ ಮದುವೆ ಮಾಡಬೇಕು ಅಂತ ತಿಳ್ಕೊಂಡು ಗುರುಗಳ ಮುಂದಾಗಿ ಕನ್ಯಾರ್ಥಿಯಾಗಿ ಹೊರಡುತ್ತಾರೆ. ಸಾಗಿ 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 ಇದೇ ಕಲಬುರಗಿ ಜಿಲ್ಲೆಯ ಅಫ್ಜಲ್ಪುರ ತಾಲೂಕಿನ ಮಾಷಾಳ್ ಅನ್ನುವಂಥ ಗ್ರಾಮಕ್ಕೆ ಬರ್ತಾರ. ಆ ಮಾಷಾಳ್ ಗ್ರಾಮದೊಳಗ ಭಾವಿ ಮನಿ ಶಾಂತಲಿಂಗಪ್ಪನವರ ಒಂದು ಮನೆತನ. ಭಾವಿ ಮನಿ ಯಾಕ ಈ ಹೆಸರ ಆ ಮನೆತನಕ್ಕೆ ಬಂದಿತ್ತು ಅಂದ್ರೆ ಬಹಳ ದೊಡ್ಡ ಭಕ್ತಿವಂತ ಮನೆತನ, ಸದಾಚಾರಿಗಳ ಮನೆತನ, ಗುರುಲಿಂಗ ಜಂಗಮರನ್ನ ಅರ್ಚಿಸಿ ಪೂಜಿಸಿ ಅನುಸಂಧಾನ ಮಾಡುವಂತ ದಾಸೋಹಿಗಳ ಮನೆತನ. ಊರವರೆಲ್ಲ ಕೂಡಿ ಆ ಮನೆತನಕ್ಕ ಭಾವಿ ಮನಿ ಭಾವಿ ಮನಿ ಭಾವಿ ಮನಿ ಅಂತಿದ್ರು. ಕೆಲವರಿಗೆ ಅಡ್ಡೆಸರು ಬಂದಿರ್ತಾವ ನೋಡ್ರಿ. ಕಟ್ಟಿ ಮನಿ ಅಂತ ಅದಾವ, ಅಗಸಿ ಮನಿ ಅಂತ ಅದಾವ, ಮುಂದಲ ಮನಿ ಅಂತ ಅದಾವ, ಕ್ವಾಟಿ ಮನಿ ಅಂತ ಅದಾವ, ಪ್ಯಾಟಿ ಮನಿ ಅಂತ ಅದಾವ. ಅವು ಪ್ಯಾಟ್ಯಾಗ ಅದಾವ ಪ್ಯಾಟಿ ಮನಿ, ಕ್ವಾಟಿ ಮಗ್ಲಕ್ಕದಾವ ಕ್ವಾಟಿ ಮನಿ, ಕಟ್ಟಿ ದೊಡ್ಡದದ ಕಟ್ಟಿ ಮನಿ. ಹಂಗಿದು ಭಾವಿ ಮನಿ. ಯಾಕೆ ಭಾವಿ ಮನಿ ಅಂದ್ರೆ ಆ ಮನೆಯೊಳಗೊಂದು ಬಾವಿ ಇತ್ತು. ಅದು ಬಹಳ ದೊಡ್ಡದಾದ ಬಾವಿ, ಅದು ಸಿಹಿನೀರಿನ ಬಾವಿ. ಇಡೀ ಮಾಷಾಳ ಗ್ರಾಮದ ಜನಗಳೆಲ್ಲ ಆ ನೀರನ್ನೇ ತಗೊಂಡು ಹೋಗಿ ಕುಡಿತಾ ಇದ್ರು. ಆ ಬಾವಿ ಇರೋದ್ರಿಂದ ಆ ಮನೆತನಕ್ಕೆ ಭಾವಿ ಮನಿ ಭಾವಿ ಮನಿ ಭಾವಿ ಮನೆ ಅಂತಿದ್ರು. ಇಂಥ ಭಾವಿ ಮನಿ ಶಾಂತಲಿಂಗಪ್ಪನವರ ಏಕೈಕ ಮಗಳಾಗಿರುವಂಥ ಮಹಾದೇವಿ.
ಸದ್ಗುಣ ಸಂಪನ್ನೆ, ಸದಾಚಾರಿಣಿ, ತಂದೆ ತಾಯಿಗಳ ಆದರ್ಶದ ಲಿಂಗಾಯತ ಧರ್ಮದ ತತ್ವಗಳನ್ನು ಒಪ್ಪಿ ಬಾಳುವಂತ ಹೆಣ್ಣು. ಆ ಮನೆತನಕ್ಕೆ ಗುರುಗಳ ದಯ ಮಾಡಿಸ್ತಾರ, ಶರಣಪ್ಪನನ್ನ ತೋರಿಸ್ತಾರ. ನಿಮ್ಮ ಮಗಳನ್ನ ಶರಣಪ್ಪಗೆ ನಾವು ತಗೋಬೇಕು ಅಂತ ಮಾಡೀವಿ ಅಂದಾಗ ಭಾವಿ ಮನಿ ಶಾಂತಲಿಂಗಪ್ಪ, ಯಪ್ಪ ಇದು ನಮ್ಮದು ಬಹಳ ದೊಡ್ಡ ಪುಣ್ಯ ಅದ ಅಂತ ತಿಳ್ಕೊಂಡು ನಮಸ್ಕಾರ ಮಾಡ್ತಾನೆ. ಯಾಕಂದ್ರ ಒಳ್ಳೇದಕ್ಕೆ ಒಳ್ಳೇದು ಕೂಡೋದ ಬಹಳ ದೊಡ್ಡ ಯೋಗ ಅದ. ಆವಾಗ ಗುರುಗಳಂದ್ರು, ಆಯ್ತು, ಇವತ್ತು ನಾವು ನಿಮ್ಮೂರಿನ ಹಿರಿಯರ ಎದುರಿಗೆ ಅರಳಗುಂಡಿಗೆಯ ಎತ್ತ ತಂದೆ ತಾಯಿಗಳಾಗಿರುವಂತ ಸಂಗಮ್ಮ ಮಲಕಪ್ಪ, ಪಡೆದ ತಂದೆ ತಾಯಿಗಳಾಗಿರುವಂತ ಮಡಿಯಮ್ಮ ಆದಯ್ಯನವರ ಸಾಲೋಕ್ಯ ಮನೆತನದ ಹಿರಿಯ ಮಗನಾಗಿರುವಂತ ಶರಣಪ್ಪನವರಿಗೆ ಮಾಷಾಳ ಗ್ರಾಮದ ಭಾವಿ ಮನಿ ಶಾಂತಲಿಂಗಪ್ಪನವರ ಮಗಳಾಗಿರುವಂತ ಮಹಾದೇವಿಯನ್ನ ನಿಶ್ಚಯ ಮಾಡ್ತೀವಿ ಅಂತ ತಿಳ್ಕೊಂಡು ಬಹಳ ಸರಳವಾಗಿ ಸುಂದರವಾಗಿ ಎಲ್ಲರ ಬಾಯಾಗ ಸಕ್ರಿಯ ಹಾಕಿ ನಿಶ್ಚಯ ಮಾಡಿದರು. ಈ ಸುದ್ದಿಯನ್ನ ತಗೊಂಡು ಹೋಗಿ ಗುರುಗಳು ಅರಳಗುಂಡಿಗೆಯೊಳಗೆ ತಿಳಿಸಿದಾಗ ತಂದೆ ತಾಯಿಗಳಿಗೆ ಪರಮಾನಂದ ಆಗ್ತದೆ, ನಮ್ಮ ಮಗನ ಕಲ್ಯಾಣ ಆಗ್ತದೆ ಅನ್ನುವಂಥ ಸಂತೋಷದೊಳಗೆ ಅವರು ಗುರುಗಳನ್ನ ಕೇಳ್ತಾರೆ, ಗುರುದೇವ ತಾವೇ ಒಂದು ಶುಭ ಮುಹೂರ್ತವನ್ನು ಗೊತ್ತು ಮಾಡಬೇಕು, ಮತ್ತು ಮದುವೆ ಎಲ್ಲಿ ಅಂದಾಗ ಅವತ್ತಿನ ಕಾಲದ ಪದ್ಧತಿ ಹೆಣ್ಣಿನ ಮನೆಗೇನೆ ತೆರ ಕೊಟ್ಟು ಅಲ್ಲೇ ಮದುವೆ ಮಾಡಿಕೊಂಡು ಬರ್ತಿದ್ರು. ಇದು ಪದ್ಧತಿ ಇತ್ತು. ಆ ಪದ್ಧತಿಗೆ ಅನುಗುಣವಾಗಿ ಎಲ್ಲರೂ ಒಪ್ತಾರೆ. ಪರಮ ಪೂಜ್ಯ ಗುರುಗಳಾಗಿರುವಂಥವ್ರು ಹೇಳ್ತಾರೆ, ಮುಂದೆ ಬರುವಂತ ವೈಶಾಖ ಮಾಸದ ಶುಭ ಶುಕ್ರವಾರದಂದು ಶರಣ ಬಸವೇಶನ ಕಲ್ಯಾಣವನ್ನ ಮಾಷಾಳ ಗ್ರಾಮದೊಳಗೆ ಮಾಡುವಂತ ವ್ಯವಸ್ಥೆಗೆ ನಾವು ಒಪ್ಪಿಗೆಯನ್ನು ಕೊಟ್ಟು ಬಂದಿದ್ದೇವೆ. ನೀವು ನಿಮ್ಮ ಬಂಧು ಬಳಗಕ್ಕ ಸಂಬಂಧಿಗಳಿಗೆ ಈ ವಿಚಾರವನ್ನು ತಿಳಿಸಿರಿ ಅಂದಾಗ ಆದಯ್ಯನವರು ಮುಂದಾಗಿ ಎಲ್ಲ ಬಂಧು ಬಾಂಧವರಿಗೆ, ದೈವಕ್ಕೆ, ಅರಳಗುಂಡಿಗೆಯ ಇಡೀ ದೈವಕ್ಕೆ ಈ ಸುದ್ದಿಯನ್ನು ತಿಳಿಸ್ತಾರೆ. ಮದುವೆಯ ಶುಭ ದಿನ ಅದು ಸನ್ನಿಹಿತವಾಗುವ ಪೂರ್ವದೊಳಗೆ ಅರಳಗುಂಡಿಗೆಯಿಂದ ಹೋಗಬೇಕಲ್ಲ, ದಿಬ್ಬಣ ಹೋಗಬೇಕು ಮದುವೆಗೆ, ಅಲ್ಲಿ ನಿಬ್ಬಣ ಸೇರಬೇಕು, ಅಲ್ಲಿ ಗುರು ಆಶೀರ್ವಾದ ಮಾಡಿ ಅನುಗ್ರಹವನ್ನು ಮಾಡಬೇಕು. ಇಂಥ ಅಪರೂಪದ ಪ್ರಸಂಗಕ್ಕೆ ಗುರುಗಳು ಸಾಕ್ಷಿ ಆಗ್ತಾರ. ಆ ಮದುವೆಗೆ ದಿಬ್ಬಣ ಹೆಂಗೆ ಹೋಗ್ತದ ಅನ್ನುವುದನ್ನು ಒಂದು ಗೀತೆಯೊಳಗೆ, ನುಡಿಯೊಳಗೆ, ವೀರೇಶ ಆ ಗೀತೆಯನ್ನ ಇಲ್ಲಿ ಹಾಡುವುದರ ಮೂಲಕ ಶರಣನ ಕಲ್ಯಾಣ ಮಹೋತ್ಸವವನ್ನ ಅಂದು ಮಾಷಾಳ ಗ್ರಾಮದೊಳಗೆ ಗುರುಗಳು ಎಲ್ಲ ದೈವ ಸಾಕ್ಷಿಯಾಗಿ ನೆರವೇರಿಸಿದ್ರು. ಅಂತ ಮದುವೆ ಇವತ್ತು ನಮ್ಮ ಕಣ್ಣು ಮುಂದೆ ಇಲ್ಲಿ ನಡೆಯುವಂತಹದ್ದು. ಅದಕ್ಕಾಗಿ ಅರಳಗುಂಡಿಗೆ ಬೀಗರು ಬಂದಾರ, ಮಾಷಾಳದ ಬೀಗರು ಬಂದು ಸೇರ್ಯಾರ. ಇವರೆಲ್ಲ ಬೀಗರ್ರಿ, 15 ದಿನ ಬಂದಿಲ್ರಿ, ಮದುವೆಗೆ ಬಂದಾರ. ಹಂಗಾಗಿ ಇಂಥ ಬೀಗರ ಮುಂದೆ ಮದುವೆ ಬಹಳ ಚಂದಿಗೆ ನಡೀತದೆ. ಒಂದು ಸುಮ್ಮನೆ ಮದುವೆಗೆ ಸಂಬಂಧಪಟ್ಟಂತ ಗೀತೆಯನ್ನ ವೇದಿಕೆಗೆ ಬರೋ ಮುಂದೆ ಒಂದು 4-5 ಸಾಲು ಬರ್ಕೊಂಡು ಬಂದೀನಿ. ನಮ್ಮ ಗವಾಯಿಗಳು ಹಾಡ್ತಾರೆ. ಅದು ಹಾಡಿದ ಕೂಡಲೇ ಬೀಗರು, ಬೀಚರು, ಗಂಡಿನ ಕಡೆಯವರು, ಹೆಣ್ಣಿನ ಕಡೆಯವರು ನೀವೆಲ್ಲ ಒಂದಾಗಿ ಚಂದಾಗಿ ಬರ್ರಿ, ಮದುವೆಯೊಳಗೆ ಏನೇನು ಸಂಪ್ರದಾಯ ಮಾಡ್ತೀರಿ ಅದನ್ನೆಲ್ಲ ಮಾಡ್ರಿ, ನಾವು ನೀವು ಕೂಡಿ ಶರಣಪ್ಪ ಮಹಾದೇವಿಯರ ಕಲ್ಯಾಣ ಮಹೋತ್ಸವವನ್ನು ಕಣ್ಣು ತುಂಬಿಕೊಳ್ಳೋಣ ಅಂತ ತಿಳ್ಕೊಂಡು ನನ್ನ ಪುರಾಣದ ವಿಷಯವನ್ನು ಮುಕ್ತಾಯ ಮಾಡ್ತೀನಿ. ನೀವು ಬಂದು ನಿಮ್ಮ ಕೆಲಸ ಶುರು ಮಾಡಿ. ಹಿಲ್ಲಾರಿಯತ್ತನು ಹೂಡಿ ಕೊಲ್ಲಾರಿ ಚಕ್ಕಡಿ ಜೋಡಿ, ಕಿಲ್ಲಾರಿಯತ್ತನು ಹೂಡಿ ಕೊಲ್ಲಾರಿ ಚಕ್ಕಡಿ ಜೋಡಿ, ಘಿಲ್ ಘಿಲ್ ನಾದವ ಮಾಡಿ, ಘಿಲ್ ಘಿಲ್ ನಾದವ ಮಾಡಿ, ಹೊರಟಿದೆ ದಿಬ್ಬಣವು ಕೂಡಿ ಮದುವೆಯ ಮಾಡಿದರು. ಶರಣರ ಮದುವೆಯ ಮಾಡಿದರು, ಶರಣರ ಮದುವೆಯ ಮಾಡಿದರು, ಶರಣರ ಮದುವೆಯ ಮಾಡಿದರು. ಗುರುದೇವ ಮರುಳಾರಾಧ್ಯ ವರ ನೀಡಿ ಹರಸಿದ, ಗುರುದೇವ ಮರುಳಾರಾಧ್ಯ ವರ ನೀಡಿ ಹರಸಿದ, ಶರಣ ಬಸವ ಮಹಾದೇವಿ, ಶರಣ ಬಸವ
ಮಾಶಾಳ ಗ್ರಾಮದ ಬಾವಿಮನಿ ಶಾಂತಪ್ಪ, ಮಾಶಾಳ ಗ್ರಾಮದ ಬಾವಿಮನಿ ಶಾಂತಪ್ಪ. ಸಾಲೋಕ್ಯ ಮನೆತನದ ಸಾಲೋಕ್ಯ ಮನೆತನದ ವರರತ್ನ ಶರಣಪ್ಪನ ಮದುವೆಯ ಮಾಡಿದರು, ಶರಣರ ಮದುವೆಯ ಮಾಡಿದರು. ಪಡೆದ ತಾಯಿ ಸಂಗಮ್ಮ, ಪಡೆದ ತಾಯಿ ಮಡಿಯಮ್ಮ, ಪಡೆದ ತಾಯಿ ಸಂಗಮ್ಮ, ಪಡೆದ ತಾಯಿ ಮಡಿಯಮ್ಮ, ಪಡೆದ ತಂದೆ ಆರಯ್ಯ, ಪಡೆದ ತಂದೆ ಆರಯ್ಯ, ಮಹಾಜನ ಕಮಲಕಪ್ಪ ಮದುವೆಯ ಮಾಡಿದರು, ಶರಣರ ಮದುವೆಯ ಮಾಡಿದರು.
ಶಿವ ಧ್ಯಾನ ಮಾಡುತ್ತಾ ಅರಗಾನ ಪಾಡುತ್ತಾ ಶಿವ ಧ್ಯಾನ ಮಾಡುತ್ತಾ ಅರಗಾನ ಪಾಡುತ್ತಾ ಜಯ ಜಯವೆನ್ನುತ್ತಾ ಜಯ ಜಯವೆನ್ನುತ್ತಾ ಜಯ ಜಯವೆನ್ನುತ್ತಾ ಬಂಧು ಬಳಗವನ್ನಾಗಿ ಮದುವೆಯ ಮಾಡಿದರು ಶರಣರ ಮದುವೆಯ ಮಾಡಿದರು. ಅರಳಗುಂಡಗಿ ಬೀಗರು ಮಾಶಾಳದ ನೆಂಟರು ಅರಳಗುಂಡಗಿ ಬೀಗರು ಮಾಶಾಳದ ನೆಂಟರು ತಂದೆ ತಾಯಿ ಅತ್ತೆ ಮಾವ ತಂದೆ ತಾಯಿ ಅತ್ತೆ ಮಾವ ಸುತ್ತ ನೆರೆ ಹೊರೆಯವರು ತಂದೆ ತಾಯಿ ಅತ್ತೆ ಮಾವ ಸುತ್ತ ನೆರೆದ ಹೊರೆಯವರು ಮದುವೆಯ ಮಾಡಿದರು ಶರಣನ ಮದುವೆಯ ಮಾಡಿದರು. ಮಾಶಾಳ ಗ್ರಾಮದ ಭಾವಿ ಮನೆ ಶಾಂತಪ್ಪ ಮಾಶಾಳ ಗ್ರಾಮದ ಬಾವಿ ಮನೆ ಶಾಂತಪ್ಪ ಸಾಲೋಕ್ಯ ಮನೆತನದ ಸಾಲೋಕ್ಯ ಮನೆತನದ ವರರತ್ನ ಶರಣಪ್ಪ ಸಾಲೋಕ್ಯ ಮನೆತನದ ವರರತ್ನ ಶರಣಪ್ಪ ಸಾಲೋಕ್ಯ ಮನೆತನದ ವರರತ್ನ ಶರಣಪ್ಪರ ಮದುವೆಯ ಮಾಡಿದರು ಶರಣರ ಮದುವೆಯ ಮಾಡಿದರು. ಹಡೆದ ತಾಯಿ ಸಂಗಮ್ಮ ಪಡೆದ ತಾಯಿ ಮಡಿಯಮ್ಮ ಹೆತ್ತ ತಾಯಿ ಸಂಗಮ್ಮ ಪಡೆದ ತಾಯಿ ಮಡೆದಮ್ಮ ಪಡೆದ ತಾಯಿ ಮಡಿಯಮ್ಮ ಪಡೆದ ತಂದೆ ಆದಯ್ಯ ಪಡೆದ ತಂದೆ ಆದಯ್ಯ ಮಹಾಜನ ಕಮಲಕಪ್ಪ ಮದುವೆಯ ಮಾಡಿದರು ಶರಣನ ಮದುವೆಯ ಮಾಡಿದರು. ಸಾಧಿಸಿತ್ತು ಶಿವನ ಲೀಲ ಕಲ್ಯಾಣವಾಯಿತು ಮೇಳ ಸಾಧಿಸಿತ್ತು ಶಿವನ ಲೀಲ ಕಲ್ಯಾಣವಾಯಿತು ಮೇಳ ಶರಣ ದಾಂಪತ್ಯದ ಲೀಲ ಶರಣ ದಾಂಪತ್ಯದ
ಇಲ್ಲಿ ಹೆಣ್ಣಿನ ಕಡೆಯವರಾಗಿ ದಾನಮ್ಮ ದೇವಿ ದೇವಸ್ಥಾನದ ಎಲ್ಲ ಬಳಗದವರು ಕಳೆದ 3 ವರ್ಷದಿಂದ ಮಾಷಾಳದ ಬೀಗರಾಗಿ ಬಂದು ತಮ್ಮ ಮಗಳನ್ನು ಶರಣನಿಗೆ ಕೊಡುವಂಥ ಒಂದು ಅಪರೂಪದ ಯೋಗವನ್ನು ಅವರು ಪಡ್ಕೊಂಡಾರಲ್ಲ, ಆ ದಾನಮ್ಮ ದೇವಿಯ ಎಲ್ಲ ಬಳಗಕ್ಕೆ ಶರಣರ ಆಶೀರ್ವಾದ ಇರಲಿ ಅಂಥೇಳಿ ಒಂದೊಮ್ಮೆ ನೀವು ಜೋರಾಗಿ ಚಪ್ಪಾಳೆಯನ್ನು ತಟ್ಟಬೇಕು. ಈ ಅವಕಾಶವನ್ನು ಮಾಡಿಕೊಟ್ಟವರು ಪೂಜ್ಯ ಅವ್ವ ಅವರು. 3 ವರ್ಷದ ಹಿಂದೆ ನೀವ ಕನ್ಯಾದ ಕಡೆಯವರಾಗಿ ಬರಬೇಕು ಅಂತ ಅವ್ವ ಅವರು ಹೇಳ್ಯಾರ. ಅದೆಂಥ ಪುಣ್ಯ, ಅದೆಂಥ ಭಾಗ್ಯ ನೋಡ್ರಿ. ಶರಣರ ಲೀಲಾ ಹೆಂಗಿರ್ತದ ಅನ್ನೋದು ಕೇಳ್ತೀನಿ. ಇವರು ದಾನಮ್ಮನ ಗುಡಿಯವರು ಬಳಗದವರು ನನಗೇನು ಗೊತ್ತಿಲ್ಲ. ಆದ್ರೆ ಇವತ್ತಿನ ವಿಷಯದೊಳಗೆ ನಡಬರ್ಕ ದಾನಮ್ಮ ಬಂದ್ಲಲ್ಲ, ಇದು ಪವಾಡ. ವಿಷಯ ಹೇಳುವಾಗ ನಾನು ದಾನಮ್ಮನ ಕ್ಷೇತ್ರವನ್ನು ದಾನಮ್ಮನನ್ನು ನೆನೆಸ್ಕೊಂಡಿನಿ ವೇದಿಕೆ ಮ್ಯಾಗ. ಅವರ ಬಂದಾರ. ಈಗ ಅವ್ರು ಹೇಳಿದ್ರೆ ನನಗೆ ಕಿವ್ಯಾಗ ಎಷ್ಟು ಆಶ್ಚರ್ಯ ಅನ್ನಿಸ್ತದಂದ್ರೆ, ಶರಣರ ಸಂಬಂಧಗಳೇ ಹಿಂಗಿರ್ತಾವೆ. ಅವ್ರು ಏನು ನುಡಿಸ್ಬೇಕು ನುಡಿಸ್ತಾರ, ಅವ್ರು ಏನು ಮಾಡಿಸ್ಬೇಕು ಮಾಡಿಸ್ತಾರೆ. ಅಂಥ ಅಪರೂಪದ ಕಾರ್ಯಕ್ಕೆ ಅವರೆಲ್ಲ ಮುಂದಾಗ್ಯಾರ. ಶರಣನ ಗುಡಿಯಿಂದ ಗಂಡಿನವರಾದ್ರೆ ದಾನಮ್ಮನ ಗುಡಿಯಿಂದ ಹೆಣ್ಣಿನವರಾಗಿ ಇಂದು ನೋಡ್ರಿ ಎಷ್ಟು ಸಂಭ್ರಮ ಸಡಗರ. ಅಂದು ಮಾಷಾಳದೊಳಗೆ ಪರಮ ಗುರುಗಳಾಗಿರುವಂಥ ಮರುಳಾರಾಧ್ಯರ ಸನ್ನಿಧಾನದೊಳಗೆ ಬೀಗರನ್ನ ಎದುರುಗೊಳ್ಳೋದು ಅಂತಾರೆ ಇದಕ್ಕೆ. ಮಾಷಾಳಕ್ಕೆ ಬಂಡಿ ಬಂದು ನಿಂತುಗಳೇನೆ ಅವತ್ತಿನ ಕಾಲದ ವಾದ್ಯ ವೈಭವಗಳ ಮೂಲಕ ಅವ್ರನ್ನೆಲ್ಲ ಕರ್ಕೊಂಡು ಹೋದರು. ಅದಕ್ಕಾಗಿಯೇ ಈ ಗೀತೆಯ ಬರ್ಕೊಂಡು ಬಂದು 5 ಗಂಟೆ 15 ನಿಮಿಷಕ್ಕೆ ಈ ಹಾಡು ಬರೆದೀವಿ ನಾವು. ಇನ್ನು ವೇದಿಕೆಗೆ ಬರಬೇಕನ್ನುವಾಗ ತಲೆಯಾಗ ಬಂತು, ಬಡ 6 ನುಡಿ ಬರೆದು ಕೊಟ್ಟಿವಿ, ಅದಕ್ಕೆ ಟ್ಯೂನಿಂಗು ಮಾಡಿ ಕೊಟ್ಟಿವಿ. ಎಷ್ಟು ಚಂದ ಹಾಡಿದ ಪುಣ್ಯಾತ್ಮ, ಎಷ್ಟು ಆನಂದ ಆಯ್ತು. ಹಾಡು ಬರೆದೀವಿ, ಶರಣಪ್ಪನ ನೆನೆಸ್ಕೊಂಡು ರಾಗ ಸಂಯೋಜನೆನೂ ಮಾಡಿದ್ವಿ. ಹಿಂಗೆ ಹಾಡ್ಬೇಕು ಅದನ್ನು. ಹಂಗೆ ಹಾಡಿದ, ಎಷ್ಟು ಚಂದ ಹಾಡಿದ. ಆ ಹಾಡನ್ನು ಇಷ್ಟು ಉಟಾಣಿ ಮಾಡಿದ ಈ ಪುಣ್ಯಾತ್ಮ ಬಲಕ್ಕುತ್ತ ನೋಡ್ರಿ. ತಾ ಬಲ ಏನು ಅದ್ಭುತ ನುಡಿಸಿದ್ರಿ. ಮತ್ತೆ ಕೇಳಬೇಕು ಅಂದ್ರೆ ಅದು ರೆಕಾರ್ಡಿಂಗ್ ಆಗ್ಯದ, ಮೊಬೈಲಿಗೆ ಬೇಕನ್ನೋರು ಹಿಂದಗಡೆಗೆ ಪಡ್ಕೊಳ್ರಿ, ಕೊಡ್ತಾರೆ ಅದನ್ನೆಲ್ಲ. ಭಾಳ ಚಂದ ಆಗ್ಯದ ಹಾಡೋದು. ಪ್ರಥಮ ಬಾರಿಗೆ ಮದುವೆಯ ಮಾಡಿದರು, ಶರಣರ ಮದುವೆಯ ಮಾಡಿದರು. ಎಷ್ಟು ಚಂದದು ಸಾಗಿ ಬಂದದ ನುಡಿ ಅಂದ್ರೆ ಭಾಳ ಆನಂದ ಅನ್ನಿಸ್ತದೆ. ಹಾಗಾಗಿ ಇವತ್ತು ಶರಣರ ಅನುಗ್ರಹದ ಅಡಿಯಲ್ಲಿ ಅಂದು ಸಾಗಿದ ಆ ಮದುವೆಯ ಸಂಭ್ರಮವನ್ನು ಮತ್ತೆ ಕಣ್ಮುಂದೆ ನಾವು ನೋಡ್ತಾ ಇದ್ದೀವಿ. ನೋಡ್ರಿ, ಬೀಗರು ಇನ್ಮೇಲೆ ನಾವು ನೀವು ಬೇರೆ ಎಲ್ಲ ಎಷ್ಟು ಚಂದ ಒಬ್ರಿಗೊಬ್ರು ಆಲಿಂಗನ ಮಾಡ್ತಾರೆ ನೋಡ್ರಿ. ಇದೆಲ್ಲ ಬೀಗರು ಬಿಜ್ಜರು ಸಂಬಂಧ ಇದು. ಹಿಂಗೆ ಮಾಡಿ ಬಾಯಾಗ ಇವರು ಅವ್ರಿಗೆ ಸಕ್ರಿಯ ಆಗ್ತಾರೆ, ಅವ್ರು ಇವ್ರಿಗೆ ಸಕ್ರಿಯ ಆಗ್ತಾರೆ. ಯಾಕಂದ್ರೆ ಇದು ಒಂದು ದಿನದ ಸಂಬಂಧ ಅಲ್ಲ, ಕಾಲಕ್ಕೆ ನಮ್ಮ ಮನೆತನದ 100 ವರ್ಷದ ಅನುಬಂಧದ ಸಂಬಂಧ. ನಾವು ನೀವು ಸವಿಸಕ್ಕರೆಯಾಗಿ ಇರೋಣ ಅಂತ ತಿಳ್ಕೊಂಡು ಸಕ್ಕರೆಯನ್ನು ಬಾಯಿಗೆ ಹಾಕುವಂಥ ಪರಂಪರೆಯನ್ನು ನಮ್ಮ ನಾಡಿನೊಳಗೆ ಮಾಡ್ಕೊಂಡು ಬಂದಾರ. ಈ ಎಲ್ಲ ವಿನೂತನ ಕಲ್ಯಾಣ ಮಹೋತ್ಸವಕ್ಕೆ ನಮ್ಮ ತಾಯಿ ನೀಲಾಂಬಿಕಾ ಪಾಟೀಲ್ರವರು ಮುಂದಾಳತ್ವ ವಹಿಸ್ಕೊಂಡು ಇದಕ್ಕೆಲ್ಲ ಒಂದು ಕಳೆಯನ್ನು ಕಟ್ತಾ ಇದ್ದಾರೆ. ಅವರೆಲ್ಲ ಮ್ಯಾಲೆ ಬಂದು ತಾಯಂದ್ರು ಯವ್ವ ಬೆಳತನ ಮಾಡ್ರಿ ಇವತ್ತು ಮದುವೆ, ನಿಮಗೆ ಎಷ್ಟು ಖುಷಿ ಅನ್ನಿಸ್ತದ ಅಷ್ಟು ನಮ್ಮ ಮಂದಿನೂ ಭಾಳ ಆನಂದವಾಗಿ ಕುಂತಾರ. ಇವತ್ತು ನಾವು ನೀವೆಲ್ಲ ಶರಣರ ಮಾಷಾಳ ಗ್ರಾಮದ ಮಹಾದೇವಿ ತಾಯಿಯ ಕಲ್ಯಾಣ ಮಹೋತ್ಸವದೊಳಗೆ ಭಕ್ತಿಯಿಂದ ಪಾಲ್ಗೊಳ್ಳೋಣ ಅನ್ನುವಂಥ ಮಾತನ್ನು ಹೇಳಿ, ಅವರ ಮುಂದಿನ ಕ್ರಿಯಾಗಳು ವಿಧಿವಿಧಾನಗಳು ಏನೇನು ಮಾಡ್ತಾರೋ ಅದನ್ನೆಲ್ಲ ಅವ್ರಿಗೆ ಮಾಡ್ತಾ ಹೋಗಲಿ.
ಗುರವಿಗೆ ನೈಯಣ್ಣೆ ಗುರು ಬಸವನಿಗೆ ನೈಯಣ್ಣೆ ಗುರವಿಗೆ ನೈಯಣ್ಣೆ ಗುರು ಬಸವನಿಗೆ ನೈಯಣ್ಣೆ ಬಸವದಿ ಪ್ರಥಮರಿ ಮೊದಲೆಣ್ಣೆ ಹರಹರ ನಂ ಶಿವಗೆ ನೈಯಣ್ಣೆ ಬಸವದಿ ಪ್ರಥಮರಿ ಮೊದಲೆಣ್ಣೆ ಹರಹರ ನಂ ಶಿವಗೆ ನೈಯಣ್ಣೆ ಗುರುವಿಗೆ ಮೊದಲೆಣ್ಣೆ ಗುರು ಹಿರಿಯರಿಗೆ ಮೊದಲೆಣ್ಣೆ ಗುರುವಿಗೆ ಮೊದಲೆಣ್ಣೆ ಗುರು ಹಿರಿಯರಿಗೆ ಮೊದಲೆಣ್ಣೆ ಹರ ನಮ ಶಿವಾಗ ನೈಯಣ್ಣೆ ಹಚ್ಚಿರೆ ನೈಯಣ್ಣೆ ಜಂಗಮಗೆ ನೈಯಣ್ಣೆ ಜಗಬರಿತನಿಗೆ ನೈಯಣ್ಣೆ ಜಂಗಮಗೆ ನೈಯಣ್ಣೆ ಜಗಬರಿತನಿಗೆ ನೈಯಣ್ಣೆ ಜಗಜ್ಯೋತಿ ಬಸವೇಶ ಮೊದಲೆಣ್ಣೆ ಹರಹರ ನಂ ಶಿವಗೆ ನೈಯಣ್ಣೆ ಜಗಜ್ಯೋತಿ ಬಸವೇಶ ಮೊದಲೆಣ್ಣೆ ಹರಹರ ನಂ ಶಿವಗೆ ನೈಯಣ್ಣೆ ಜಗಜ್ಯೋತಿ ಬಸವೇಶ ಮೊದಲೆಣ್ಣೆ ಹರಹರ ನಮ ಶಿವಗೆ ನೈಯಣ್ಣೆ ಜಗಜ್ಯೋತಿ ಬಸವೇಶ ಮೊದಲೆಣ್ಣೆ ಎಣ್ಣೆ ಮಿವಾಗ ನೈಯಣ್ಣೆ ಶಿವನಿಗೆ ನೈಯಣ್ಣೆ ಶಿವಲಿಂಗನಿಗೆ ನೈಯಣ್ಣೆ ಶಿವನಿಗೆ ನೈಯಣ್ಣೆ ಶಿವಲಿಂಗನಿಗೆ ನೈಯಣ್ಣೆ ಶಿವಶರಣರಿಗೆಲ್ಲ ಮೊದಲೆಣ್ಣೆ ಹರಹರ ನಂ ಶಿವಗೆ ನೈಯಣ್ಣೆ ಶಿವಶರಣರಿಗೆಲ್ಲ ಮೊದಲೆಣ್ಣೆ ಹರಹರ ನಂ ಶಿವಗೆ ನೈಯಣ್ಣೆ ಶಿವಶರಣರಿಗೆ ಮೊದಲೆಣ್ಣೆ ಹರಹರ ನಮ ಶಿವಗ ನೈಯಣ್ಣೆ ಶಿವಶರಣರಿಗೆ ಮೊದಲೆಣ್ಣೆ ಹರಹರ ನಮ ಶಿವಗ ನೈಯಣ್ಣೆ ಅಷ್ಟವರ್ಣ ಸಂಪನೆಗೆ ಪಂಚಾಚಾರದಿ ತಿಳಿದವಗೆ ಅಷ್ಟವರ್ಣ ಸಂಪನೆಗೆ ಪಂಚಾಚಾರದಿ ತಿಳಿದವಗೆ ಶಟಸ್ಥಲ ಬ್ರಹ್ಮರಿ ಮೊದಲೆಣ್ಣೆ ಹರಹರ ನಂ ಶಿವಗೆ ನೈಯಣ್ಣೆ ಶಟಸ್ಥಲ ಬ್ರಹ್ಮರಿ ಮೊದಲೆಣ್ಣೆ ಹರಹರ ನಂ ಶಿವಗೆ ನೈಯಣ್ಣೆ ಶಟಸ್ಥಳ ಬ್ರಹ್ಮರ್ಗೆ ಮೊದಲೆಣ್ಣೆ ಹರಹರ ನಮ ಶಿವಗ ನೈಯಣ್ಣೆ ಶಟಸ್ಥಲ ಬ್ರಹ್ಮಗ ಮೊದಲೆಣ್ಣೆ ಹರಹರ ನಮ ಶಿವಗ ನೈಯಣ್ಣೆ ಹಾಡ್ತೀನೋ ಹಸ್ತರಣಿ ಚಿಂತರಣಿ ನಾಗಿರಣಿ ಸಂಪಿರಣಿ ಉತ್ತಮ ಕೃಷ್ಣ ಪದ್ಮದೇವೆ ಹಸ್ತರಣಿ ಚಿಂತರಣಿ ನಾಗಿರಣಿ ಸಂಪಿರಣಿ ಉತ್ತಮ ಕೃಷ್ಣ ಪದ್ಮದೇವೆ ಕುಶಲ ಮಂಟಪದಾಗ ರಮಣೇರು ನೀವೆಲ್ಲ ಎಣ್ಣೆ ಹಚ್ಚ ಬನ್ನಿರೆ ಕುಶಲ ಮಂಟಪದಾಗ ರಮಣೇರು ನೀವೆಲ್ಲ ಎಣ್ಣೆ ಹಚ್ಚ ಬನ್ನಿರೆ ಕುಶಲ ಮಂಟಪದಾಗ ರಮಣೇರು ನಿಂತರ ಎಣ್ಣೆ ಹಚ್ಚ ಬನ್ನಿರೆ ಕುಶಲ ಮಂಟಪದಾಗ ರಮಣೇರು ನಿಂತರ ಎಣ್ಣೆ ಹಚ್ಚ ಬನ್ನಿರೆ ದಾರ ಬಟ್ಟಲ ತಾರೆ ಹೆತ್ತ ತುಪ್ಪವ ತಾರೆ ನಾಲೈದು ಎಂಬಲ ಗಣಕಿತಾರೆ ದಾರ ಬಟ್ಟಲ ತಾರೆ ಹೆತ್ತ ತುಪ್ಪವ ತಾರೆ ನಾಲೈದು ಎಂಬಲ ಗಣಕಿತಾರೆ ಹರ ನಮ್ಮ ಗುರುವಿಗೆ ಮಗನೇ ಶರಣ ಬಸವಗ ಎಣ್ಣೆ ಹಚ್ಚ ಬನ್ನಿರೆ ಹರ ನಮ್ಮ ಮಗನಿಗೆ ಶರಣ ಬಸವಗ ಎಣ್ಣೆ ಹಚ್ಚ ಬನ್ನಿರೆ ಹರ ನಮ್ಮ ಗುರುವಿಗೆ ಮಗನೇ ಶರಣ ಬಸಪ್ಪ ಎಣ್ಣೆ ಹಚ್ಚ ಬನ್ನಿರೆ ಹರ ನಮ್ಮ ಗುರುವಿಗೆ ಮಗನೇ ಶರಣ ಬಸಪ್ಪ ಎಣ್ಣೆ ಹಚ್ಚ ಬನ್ನಿರೆ ದಾರ ಬಟ್ಟಲ ತಾರೆ ಹೆತ್ತ ತುಪ್ಪವ ತಾರೆ ಮೇಲೈದು ಎಂಬಲ ಗಣಕಿತಾರೆ ದಾರ ಬಟ್ಟಲ ತಾರೆ ಹೆತ್ತ ತುಪ್ಪವ ತಾರೆ ಮೇಲೈದು ಎಂಬಲ ಗಣಕಿತಾರೆ ಹರ ನಮ್ಮ ಗುರುವಿಗೆ ಮಗಳೇ ಮಾದೇವ ಮಗ ಎಣ್ಣೆ ಹಚ್ಚ ಬನ್ನಿರೆ ಹರ ನಮ್ಮ ಗುರುವಿಗೆ ಮಗಳೇ ಮಾದೇವ ಮಗ ಎಣ್ಣೆ ಹಚ್ಚ ಬನ್ನಿರೆ ಹರ ನಮ್ಮ ಗುರುವಿಗೆ ಮಗಳೇ ಮಾದೇವಿಗೆ ಎಣ್ಣೆ ಹಚ್ಚ ಬನ್ನಿರೆ ಹರ ನಮ್ಮ ಗುರುವಿಗೆ ಮಗಳೇ ಮಾದೇವಿಗೆ ಎಣ್ಣೆ ಹಚ್ಚ ಬನ್ನಿರೆ ಸಾಕ ಆಡ್ತೀನಿ
ಈಗ ಮದುವೆ ಹಾಡು ಅನಿತಾ ಕೇಳಿ ಸರಳ ಅವರಿ ಇಲ್ಲ ಫಸ್ಟ್ ಮದುವೆ ಮಾಡಿದಾರ ಮದವಿಯ ಮಾಡಿದರು ಕಲಬುರಗಿ ಪುರದೋಳು ಮದವಿಯ ಮಾಡಿದರು ಮದವಿಯ ಮಾಡಿದರು ಕಲಬುರಗಿಯ ಪುರ ಮದವಿಯ ಮಾಡಿದರು ಅಮರಗಳಂಗಳ ಸಮರಸದಿಂದಲೇ ಅಮರಗಳಂಗಳ ಸಮರಸದಿಂದಲೇ ಮದವಿಯ ಮಾಡಿದರೋ ಶರಣ ಬಸವ ಮದವಿಯ ಮಾಡಿದರೋ ಮದವಿಯ ಮಾಡಿದರೋ ಶರಣ ಬಸವ ಮದವಿಯ ಮಾಡಿದರೋ ಮಾದರಸ ಬಂಡೆಯ ಹೂಡಿ ನಾವು ಈ ಬಣದವರು ಮಾದರಸ ಬಂಡೆಯ ಹೂಡಿ ನಾವು ಈ ಬಣದವರು ಮಾದೇವಿ ಮಾದಿ ಮಗಳು ಶಿವಶರಣರು ಮೂತೈದೇರು ಮಾದೇವಿ ಮೈಯ ಮಗಳು ಶಿವಶರಣರು ಮೂತೈದೇರು ಮದವಿಯ ಮಾಡಿದರು ಕಲಬುರಗಿಯ ಶರಣೋಳು ಮದವಿಯ ಮಾಡಿದರು ಮದವಿಯ ಮಾಡಿದರು ಕಲಬುರಗಿಯ ಶರಣ ಮದವಿಯ ಮಾಡಿದರು ಅಮರಗಳಂಗಳ ಸಮರಿಸದಿಂದಲೇ ಅಮರಗಳಂಗಳ ಸಮರಸದಿಂದಲೇ ಮದವಿಯ ಮಾಡಿದರೋ ಕಲಬುರಗಿ ಪುರದೋಳು ಮದವಿಯ ಮಾಡಿದರೋ ಮದವಿಯ ಮಾಡಿದರೋ ಕಲಬುರಗಿಯ ಶರಣ ಮದವಿಯ ಮಾಡಿದರೋ ಕೈಗೆ ಕಂಕಣ ಕಟ್ಟಿ ಶಿರಕಬ ಸಿಂಗ ಹಚ್ಚಿ ಕೈಗೆ ಕಂಕಣ ಕಟ್ಟಿ ಸಿಂಗ ಹಚ್ಚಿ ಕೈಗೆ ಕಂಕಣ ಕಟ್ಟಿ ಶಿರಕಬ ಸಿಂಗ ಹಚ್ಚಿ ಕೈಗೆ ಕಂಕಣ ಕಟ್ಟಿ ಶಿರಕಬ ಸಿಂಗ ಹಚ್ಚಿ ದಿಡ ಉಳ್ಳಯನ್ನಯ್ಯ ಕಲಬುರಗಿ ಶರಣ ಬಸವ ದಿಡ ಉಳ್ಳಯನ್ನಯ್ಯ ಕಲಬುರ ಶರಣ ಬಸವ ಮದವಿಯ ಮಾಡಿದರೋ ಕಲಬುರಗಿ ಪುರದ ಮದವಿಯ ಮಾಡಿದರೋ ಕಂಚೆ ಮಾಲಿನವಳು ಹವಳವ ಮೇಲೆ ಕಟ್ಟಿ ಕಂಚೆ ಮಾಲಿನವಳು ಹವಳ
ರೋ ಕಲಬುರಗಿಯ ಪುರದೋಳು ಮದವಿಯ ಮಾಡಿದರು ಮದವಿಯ ಮಾಡಿದರು ಕಲಬುರಗಿಯ ಪುರದ ಮದವಿಯ ಮಾಡಿದರು ದಂಡಿ ಕಟ್ಟಿ ಮದವಿಯಾದಳು ಚೆನ್ನ ಮಲ್ಲಿಕಾರ್ಜುನಗ ದಂಡಿ ಕಟ್ಟಿ ಮದುವೆಯಾದಳು ಚೆನ್ನ ಮಲ್ಲಿಕಾರ್ಜುನಗ ದಂಡಿ ಕಟ್ಟಿ ಮದವಿಯಾದಳು ಚೆನ್ನ ಮಲ್ಲಿಕಾರ್ಜುನಗ ದಂಡಿ ಕಟ್ಟಿ ಮದುವೆಯಾದಳು ಚೆನ್ನ ಮಲ್ಲಿಕಾರ್ಜುನಗ ನೋಡಿರೇನ್ರೇ ಅಕ್ಕಗ ಕಂಡೀರೆ ಏನ್ರೇ ನೋಡಿರೇನ್ರೇ ಅಕ್ಕಗ ಕಂಡೀರೇನ್ರೇ ಹಾಲಗಂಬ ಅಂದರಿಲ್ಲ ಬಂಧು ಬಳಗ ಒಬ್ಬರಿಲ್ಲ ಹಾಲಗಂಬ ಅಂದರಿಲ್ಲ ಬಂಧು ಬಳಗ ಒಬ್ಬರಿಲ್ಲ ನೋಡಿರೇನ್ರೇ ಅಕ್ಕಗ ಕಂಡೀರೇನ್ರೇ ನೋಡಿರೇನ್ರೇ ಅಕ್ಕಗ ಕಂಡೀರೇನ್ರೇ ದಂಡಿ ಕಟ್ಟಿ ಮದವಿಯಾದಳು ಚೆನ್ನ ಮಲ್ಲಿಕಾರ್ಜುನಗ ದಂಡಿ ಕಟ್ಟಿ ಮದುವೆಯಾದಳು ಚೆನ್ನ ಮಲ್ಲಿಕಾರ್ಜುನಗ ಸುರಗಿಯನ್ನು ಸುತ್ತಲಿಲ್ಲ ಎಣ್ಣೆ ಅರಸಿನ ಹಚ್ಚಲಿಲ್ಲ ಸುರಗಿಯನ್ನು ಸುತ್ತಲಿಲ್ಲ ಎಣ್ಣೆ ಅರಸಿನ ಹಚ್ಚಲಿಲ್ಲ ನೋಡಿರೇನ್ರೇ ಅಕ್ಕಗ ಕಂಡೀರೇನ್ರೇ ನೋಡಿರೇನ್ರೇ ಅಕ್ಕನ ಕಂಡೀರೇನ್ರೇ ದಂಡಿ ಕಟ್ಟಿ ಮದವಿಯಾದಳು ಚೆನ್ನ ಮಲ್ಲಿಕಾರ್ಜುನಗ ದಂಡಿ ಕಟ್ಟಿ ಮದುವೆಯಾದಳು ಚೆನ್ನ ಮಲ್ಲಿಕಾರ್ಜುನಗ ಅರಸರೆಡನೆ ಕೂಡಲಿಲ್ಲ ಹರಿಯ ನೀರು ಎರೆಯಲಿಲ್ಲ ಅರಸರೊಡನೆ ಕೂಡಲಿಲ್ಲ ಹರಿಯ ನೀರು ಎರಿಯಲಿಲ್ಲ ನೋಡಿರೇನ್ರೇ ಅಕ್ಕಗ ಕಂಡೀರೇನ್ರೇ ನೋಡಿರೇನ್ರೇ ಅಕ್ಕನ ಕಂಡೀರೇನ್ರೇ ಕೈಗೆ ಕಂಕಣ ಕಟ್ಟಲಿಲ್ಲ ಹಣಿಗೆ ಬಾಸಿಂಗ ಹಚ್ಚಲಿಲ್ಲ ಕೈಗೆ ಕಂಕಣ ಕಟ್ಟಲಿಲ್ಲ ಹಣಿಗೆ ಭಾಷಣ ಹಚ್ಚಲಿಲ್ಲ ನೋಡಿರೇನ್ರೇ ಅಕ್ಕಗ ಕಂಡೀರೇನ್ರೇ ನೋಡಿರೇನ್ರೇ ಅಕ್ಕನ ಕಂಡೀರೇನ್ರೇ ತಾಯಿ ತಂದೆ ಬಾರಲಿಲ್ಲ ಅಕ್ಕಿ ಕಾಳ ಮೊದಲೇ ಇಲ್ಲ ತಾಯಿ ತಂದೆ ಬರಲೇ ಇಲ್ಲ ಅಕ್ಕಿ ಕಾಳ ಮೊದಲೇ ಇಲ್ಲ ನೋಡಿರೇನ್ರೇ ಅಕ್ಕಗ ಕಂಡೀರೇನ್ರೇ ನೋಡಿರೇನ್ರೇ ಅಕ್ಕನ ಕಂಡೀರೇನ್ರೇ ದಂಡಿ ಕಟ್ಟಿ ಮದವಿಯಾದಳು ಚೆನ್ನ ಮಲ್ಲಿಕಾರ್ಜುನಗ ದಂಡಿ ಕಟ್ಟಿ ಮದುವೆಯಾದಳು ಚೆನ್ನ ಮಲ್ಲಿಕಾರ್ಜುನಗ ಧ್ವನಿ ಕೊಡ್ಬೇಕು ದೀನದಯಾಳೋ ನಾದಯಾಳೋ ಬಡವರ ಬಂದೋ ಕರುಣಿಸಿ ಕಾಪಾಡೋ ದಾನಮ್ಮ ತಾಯಿ ಕರುಣಿಸಿ ಕಾಪಾಡೋ ದಾನಮ್ಮ ದೇವಿ ದೀನದಯಾಳೋ ದೀನದಯಾಳೋ ಬಡವರ
ಭಕ್ತರು ಬರುವರು ಶರಣೆಂದು ಕರೆವಾರು ಕಾಯಿ ಕರ್ಪೂರ ತಂದು ಅವ್ರಿಗೆ ಯಾವ ಇಷ್ಟೋ ಏನೋ ಮಾಡಿಟ್ಟಿವು. ಹರ ನಮ ಪಾರ್ವತೇ ಪದಯ ಶಿವ ಹರ ಹರ ಮಹಾದೇವ. ಓಂ ಭದ್ರಂ ಕರ್ಣವೇ ಶೃಣ್ಯಾವ ದೇವಾಃ ಭದ್ರಂ ಪಶ್ಯೇಮಾಕ್ಷಿತಯತ್ರ ಬೀಜಾಃ ಸ್ಥಿರೈರಂಗೈಃ ದಷ್ಟುವಾಕಂ ಸಸ್ತನೋಭಿಃ ವ್ಯಸೇಮ ದೇವಹಿತಂ ಯದಾಯುಃ. ಓಂ ತ್ರೈಲಕ್ಯ ಸಂಪದಾಲಕ್ಯ ಸಮುಲ್ಲೇಖನ ವಿತ್ತಯ ಸಚ್ಚಿದಾನಂದ ರೂಪಾಯ ಶಿವಾಯ ಬ್ರಹ್ಮಣೇ ನಮಃ. ಯಾಮಾಹು ಸರ್ವಲೋಕಾನಾಂ ಪ್ರಕೃತಿಂ ಶಾಸ್ತ್ರ ಪ್ರಾರಗಾಃ ತಾಂ ಧರ್ಮಚಾರಿಣೀಂ ಶಂಭೋ ಪ್ರಣಮಾಮಿ ಪರಾಂ ಶಿವಂ. ಪಂಚಾಶ ವದ್ನೋದ್ಭೂತಾನ್ ಪಂಚತತ್ವಾದಿನಾಯಕಾನ್ ಪಂಚ ಬ್ರಹ್ಮಮಯಾನೋಮಿ ಪಂಚಾಚಾರ್ಯನ್ ಜಗದ್ಗುರೋನ್. ಕೊಡ್ರಿ ಓಂ ಸದ್ಯೋ ಜಾತಂ ಪ್ರಪದ್ಯಾಮಿ ಸದ್ಯೋ ಜಾತಾಯ ವೈ ನಮೋ ನಮಃ. ಭವೆ ಭವೆ ನಾತಿರ್ಭವೆ ಭವಸ್ವಮಾನ ಭವದ್ಭವಾಯ ನಮಃ. ಓಂ ವಾಮದೇವಾಯ ನಮೋ ಜ್ಯೇಷ್ಠಾಯ ನಮಃ ಶ್ರೇಷ್ಠಾಯ ನಮೋ ರುದ್ರಾಯ ನಮಃ ಕಾಲಾಯ ನಮಃ ಕಲವಿಕರಣಾಯ ನಮೋ ಬಲಾಯ ನಮೋ ಬಲವಿಕರಣಾಯ ನಮೋ ಬಲಪ್ರಮತನಾಯ ನಮಃ ಸರ್ವಭೂತದಮನಾಯ ನಮೋ ಮನೋನ್ಮನಾಯ ನಮಃ. ತಾಳಿ ಉಡಿಸ್ಬಿಡ್ರಿ ಮುತ್ತೈದರು ಕುಂಕುಮಚ್ಚಿ. ಹರ ಶಂಭೋ ಮಹಾದೇವ ವಿರೂಪಾಕ್ಷ ತ್ರಿಲೋಚನ ದಯಾಸೀನ ದೀನಬಂಧು ರಕ್ಷ ರಕ್ಷ ಮಹೇಶ್ವರ. ಒಂದ್ ಸ್ವಲ್ಪ ಹಿಂದಕ್ಕೆ ಸರಿ ನಿಂತ್ರೆ ಅನುಕೂಲ ಆಗ್ತದೆ. ಸ್ವಲ್ಪ ಹಿಂದಕ್ಕೆ ಸರಿ, ಸ್ಟೇಜ್ ಭಾಳ ದೊಡ್ಡದ, ಇಲ್ಲೇನಿಲ್ಲ ಮುಂದೆ ಸರಿ ನಿಂತ್ರೆ ಅಲ್ಲವರೆಗೆ ಹಿಂದಿನವರೆಗೆ ಕಾಣ್ತದೆ. ಸರ್ ಯಾಕಂದ್ರೆ ಹಿಂದೆ ಸರ್ರಿ ಸರಿ ಹಿಂದೆ ಸರಿ ಕಡೆ ಹಿಂದೆ ಕಡೆ ಅಡ್ಡಲಾಗ ಸರಿ ಕಡೆ ಅಲ್ಲಿ ಕಾಣ್ತದೆ ಮೇಡಮ್ ಅವರೇ. ದಯಮಾಡಿ ಯಾರು ಹೋಗ್ಬೇಡ್ರಿ, ನೀವು ಕುಂತಲ್ಲೇ ಅಕ್ಷತೆ ಬರ್ತಾವ, ಮಂಗಳಾಷ್ಟಕ್ಕೆ ಇರುತ್ತದೆ. ಕೂತ್ಕೊಡ್ರಿ, ಎಲ್ಲರೂ ಕೂತ್ಕೊಡ್ರಿ. ಸ್ವಲ್ಪ ಇಲ್ಲಿಂದ ಸ್ಟೇಜ್ಲಿಂದ ಸ್ವಲ್ಪ ಈ ಕಡೆ ಆಗ್ರಿ, ಗುರುಗಳಿಗೆ ಮುಂದೆ ಬಿಡ್ರಿ, ಇಲ್ಲಿ ಸೈಡ್ ಆಗ್ರಿ ದಯಮಾಡಿ. ಅಪ್ಪಾಜಿ ಇಲ್ಲಿ ಬರ್ರಿ, ಮಾತಾಡ್ರಿ ಮುಂದೆ ಮಾತಾಡ್ರಿ, ಮುಂದೆ ಮಾತಾಡ್ರಿ, ಗುರುಗಳಿಗೆ ಇಲ್ಲಿ ಮುಂದೆ ಮಾತಾಡ್ರಿ. ಓಂ ತ್ರೈಲಕ್ಯ ಸಂಪದಾಲಕ್ಯ ಸಮುಲ್ಲೇಖನ ವಿತ್ತಯ ಸಚ್ಚಿದಾನಂದ ರೂಪಾಯ ಶಿವಾಯ ಬ್ರಹ್ಮಣೇ ನಮಃ. ಯಾಮಾವು ಸರ್ವಲೋಕಾನಾಂ ಪ್ರಕೃತಿಂ ಶಾಸ್ತ್ರ ಪ್ರಾರಗಾಃ ತಾಂ ಧರ್ಮಚಾರಿಣೀಂ ಶಂಭೋ ಪ್ರಣಮಾಮಿ ಪರಾಂ ಶಿವಂ. ಪಂಚಾಶ ವದ್ವಾದ್ಭೂತಾನ್ ಪಂಚತತ್ವಾದಿನಾಯಕಾನ್ ಪಂಚ ಬ್ರಹ್ಮಮಯಾನೋಮಿ ಪಂಚಾಚಾರ್ಯನ್ ಜಗದ್ಗುರೋನ್. ಹರ ಓಂ ಸ್ವಸ್ತಿ ಇಂದೋ ರುದ್ರಸ್ರವಾಃ ಸ್ವಸ್ತಿ ನ ಪೂಷಾ ವಿಶ್ವವೇದಾಃ ಸ್ವಸ್ತಿ ನರಷ್ಟುನೋಮಿ ಬೃಹಸ್ಪತಿರ್ದದಾತು. ಹರ ಓಂ ಧರ್ಮೇ ಚ ಅರ್ಥೇ ಚ ಕಾಮೇ ಚ ನಾತಿ ಚ ರಾಮೇ. ಓಂ ಮಾಂಗಲ್ಯಂ ತಂತುನಾನೇನ ಮಮ ಜೀವನ ಹೇತುನ ಕಂಠೇ ಬಧ್ನಾಮಿ ಶಿವಗೆ ತ್ವಂ ಜೀವನ್ ಶರದಾಂ ಶತಂ. ಮಾಂಗಲ್ಯಂ ತಂತು ನೀನೇನ ನವಜೀವನ ಹೇತುನ ಕಂಠೇ ಬಧ್ನಾಮಿ ಶಿವಗೆ ತ್ವಂ ಜೀವತ್ ಶರದಾಂ ಶತಂ. ಮಾಂಗಲ್ಯಂ ತಂತು ನಾನೇನ ನವಜೀವನ ಹೇತುನ ಕಂಠೇ ಬಧ್ನಾಮಿ ಶಿವಗೆ ತ್ವಂ ಜೀವತ್ ಶರದಾಂ ಶತಂ. ಹರ ಓಂ ಕನ್ಯಾ ಕನಕ ಸಂಪನ್ನಾಂ ಸರ್ವ ಆಭರಣ ಭೂಷಿತಾಂ
ध्यायामि शम्भोस्तुभ्यं शम्भो प्रीतिकराय च शम्भो प्रीतिकराय च ओम भगो मे काम समृद्धिता ओम धर्मो मे काम समृद्धिता ओम प्रजा मे काम समृद्धिता ओम श्रेयो मे काम समृद्धिता ಎಲ್ಲರೂ ಅಕ್ಷತೆ ತಗೊಳ್ರಿ ಶುಭ ಮಂಗಲ ಸಾವಧಾನ್ ಸುಲಗ್ನ ಸಾವಧಾನ್ 5 ಸರ್ತಿ ಮಂಗಲಾಷ್ಟಕ ಹೇಳ್ತೈತಿ ಯಾರು ಒಮ್ಮೆ ಹಾಕೂಡದು 5 ಸಾರಿ ಎಲ್ಲರೂ ಅಕ್ಷತೆನ ಹಾಕಬೇಕು ಸ್ವಸ್ತಿ ಶ್ರೀ ಗಣನಾಯಕಂ ಗಜಮುಖಂ ಮೋರೇಶ್ವರಂ ಸಿದ್ಧಿದೋ ವಲ್ಲಾಳೋ ಮುರುಡದ್ವಿನಾಯಕಮಹಂ ಚಿಂತಾಮಣಿ ದೇವರಂ ಲಣ್ಯಾದ್ರಿಂ ಗಿರಿಜಾತ್ಮಜೋ ಸುವರದೋ ವಿಘ್ನೇಶ್ವರೋ ಓಜರೋ ಗ್ರಾಮೇ ರಾಂಜನ ಸಂಸ್ಥಿತೋ ಗಣಪತಿ ಕೋರ್ಯಾತ್ ಸದಾ ಮಂಗಲಂ ಶಿವಮಂಗಲ ಸಾವಧಾನ್ ಗಂಗಾ ಸಿಂಧು ಸರಸ್ವತಿ ಚ ಯಮುನಾ ಗೋದಾವರಿ ನರ್ಮದಾ ಕಾವೇರಿ ಶರಯು ಮಹೇಂದ್ರ ತನಯಾ ಸಿಪ್ರಾವತಿ ವೇದಿಕಾ ನದಿ ಖ್ಯಾತ ಗಯಾ ಗಂಡಕಿ ಪೂರ್ಣಾತ್ ಪೂರ್ಣ ಜಲೆ ಸಮುದ್ರ ಸರಿತಾ ಕೋರ್ಯಾತ್ ಸದಾ ಮಂಗಲಂ ಶಿವಮಂಗಲ ಸಾವಧಾನ ಲಾಭೋ ಸಂತತಿ ಸಂಪದ ಬಹುತು ಲಾಭೋ ತಯೇ ಸದ್ಗುಣ ಸಾಧೌನಿ ಸ್ಥಿರ ಕರ್ಮಯೋಗ ಅಪುಲ್ಯ ಬಾಂಧವ ಭೂಷಣ ಸಾರೇ ರಾಷ್ಟ್ರ ದುರೀಣ ಹೇಚ ಕತಿತಿ ಕೀರ್ತಿ ಕರ ಉಜ್ವಲ ಗ್ರಸ್ತಾಶ್ರಮ ತುಮ ವಧುವರ ದೇವೈ ಸವ ಮಂಗಲಂ ಶಿವಮಂಗಲ ಸಾವಧಾನ್ ರಾಮೇ ರಾಂಜನ ಪರಮಯ ರಮಸಯ ರಾಮೇ ಚಿತ್ತಲ್ಲಯ ಸದಾ ಭವತು ಮೇ ಬಿ ರಾಮ ಮಧುಧರ ಕುರ್ಯಾತ್ ಸದಾ ಮಂಗಲಂ ಶಿವಮಂಗಲ ಸಾವಧಾನ್ ರಾಣಾಭಿಮಕ ರುಕ್ಮಿಣಿ ನಯನಿ देखो नी चित्ता करी ही कन्या सांगुण वरन परा कवनासी माया द्विये आदे एक विचार श्री मानवरा त्यासे समर्पमणे श्री पार्वती सहिता परमेश्वर साक्षिण्या श्री महादासोये शरण बसवा महादेवी सहिता शुभमंगल सावधान तद
लग्नं सोदं तदेव ताराबलं चन्द्रबलं तदेव विद्याबलं दैवबलं तदेव गौरीपदयेदिगृं समावामि हर मङ्गलं जय नमः पार्वते पदये शिवार महादेव श्रीमज्जगद्गुरु पंचाचार्य महाराज की जय पंचमुखी परमेश्वर महाराज की जय महादासोई शरण बसवेश्वर महाराज की जय